No, I have not been given the luxury of choosing. It is coming to him. I love to talk about spirituality. ಅದೊಂಥರ ನನಗೆ ಫ್ಯೂಯಲ್ ಇದ್ದಂಗೆ. ನಂದು ಬಾಸ್ ಯಾರು ಇರ್ತಾ ಇದ್ರು ಅವ್ರ ಕಾನ್ಫರೆನ್ಸ್ ರೂಮಲ್ಲಿ ಶ್ರುತಿ ಅಟ್ಲೀಸ್ಟ್ ಫಾರ್ 1 minute ಕೀಪ್ ಕ್ವೈಟ್. ಮುಂಚೆ ಒಬ್ಬ ನಟನೋ ಅಥವಾ ಒಬ್ಬ ನಟಿನೋ ನೋಡಕ್ಕೆ ಬರ್ಬೇಕಾದ್ರೆ ಅಷ್ಟು ಖುಷಿಯಿಂದ ಬರ್ತಾ ಇದ್ರು, ಅಷ್ಟು ಗೌರವದಿಂದ ಬರ್ತಾ ಇದ್ರು. ಇವಾಗ ಅದಿಲ್ಲ. ಇಟ್ ಕುಡ್ ಬಿ ಯುವರ್ ಹ್ಯಾಪಿನೆಸ್, ಇಟ್ ಕುಡ್ ಬಿ ಯುವರ್ ಸ್ಯಾಡ್ನೆಸ್, ಇಟ್ ಕುಡ್ ಬಿ ಯುವರ್ ಆ್ಯಂಗರ್. ಎಲ್ಲವನ್ನೂ ಕೂಡ ನಾನು ಬಳಸ್ಕೋಬೇಕೇ ಹೊರತು ನನ್ನನ್ನು ಯಾವುದೇ ವಸ್ತು ಬಳಸ್ಕೊಳ್ಳೋಕೆ ನಾನು ಅವಕಾಶ ಕೊಡ್ತೀನಿ. ನಾವು ಯಾವಾಗ ಹಮ್ ಮಾಡಿದ್ರೆ, ಇಫ್ ವಿ ಆರ್ ಜಸ್ಟ್ ಹಮ್ಮಿಂಗ್ ಆರ್ ಇಫ್ ವಿ ಆರ್ ಜಸ್ಟ್ ಸಿಂಗಿಂಗ್, ದೇರ್ ಇಸ್ ನೋ ಥಾಟ್ ದಟ್ ಕ್ಯಾನ್ ಎಕ್ಸಿಸ್ಟ್ ದೇರ್. ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ನಮಸ್ಕಾರ ಎಲ್ರಿಗೂ, ನಾನು ಮೇಘವಿ ಮಂಜುನಾಥ್. ನಾವೆಲ್ಲ ಇವತ್ತು ಟೆಕ್ನಾಲಜಿ ವರ್ಲ್ಡ್ ನಲ್ಲಿ ಬದುಕ್ತಾ ಇದ್ದೀವಿ. ಒಂದೊಂದ್ಸಲ ಟೆಕ್ನಾಲಜಿ ನಮ್ ಲೈಫ್ ಅನ್ನ ಯಾವ ಮಟ್ಟಕ್ಕೆ ಇನ್ವೈಟ್ ಮಾಡುತ್ತೆ ಅಂದ್ರೆ, ರಿಯಾಲಿಟಿ ಯಾವುದು, ವರ್ಚುವಲ್ ರಿಯಾಲಿಟಿ ಯಾವುದು, ಇವೆರಡರ ಮಧ್ಯದ ಡಿಫರೆನ್ಸ್ ಬ್ಲರ್ ಆಗಿ ಹೋಗುತ್ತೆ. ಇಂಥ ಒಂದು ರೆಲೆವೆಂಟ್ ಟಾಪಿಕ್ ಅನ್ನ ಕನ್ನಡ ಪ್ರೇಕ್ಷಕರ ಎದುರಿಗೆ ತರ್ತಾ ಇದ್ದಾರೆ ಗ್ರೇ ಗೇಮ್ಸ್ ಚಿತ್ರತಂಡ. ಈ ಚಿತ್ರದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಕಾನ್ವರ್ಸೇಷನ್ ಮಾಡೋಕೆ ಇವತ್ತು ನಮ್ ಜೊತೆ ಇದ್ದಾರೆ ಈ ಚಿತ್ರದ ನಾಯಕ, ಕನ್ನಡದ ಪ್ರೀತಿಯ ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಅವರು, ಹಾಗೂ ಚಿತ್ರದ ನಾಯಕಿ ಮೋಸ್ಟ್ ಟ್ಯಾಲೆಂಟೆಡ್ ಶ್ರುತಿ ಪ್ರಕಾಶ್ ಅವರು. ಇಬ್ರಿಗೂ ವೆಲ್ಕಮ್ ಟು ದ ಶೋ. ವಿಲ್ ಟ್ರೈ ಟು ಕೀಪ್ ದ ಕಾನ್ವರ್ಸೇಷನ್ ವೆರಿ ಲೈಟ್ ಹಾರ್ಟೆಡ್. ಇಂಟರ್ವ್ಯೂ ಫಾರ್ಮ್ಯಾಟ್ ಹೇಳ್ತೀನಿ. ಈಗ ಫಸ್ಟ್ ಟೈಮ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಮೊದಲ ಸಲ ಏನೋ ಆಗಿದ್ ಒಂದು ಅನುಭವ, ಅದಕ್ಕೆ ಸಂಬಂಧಪಟ್ಟ ನೆನಪುಗಳಿರಬಹುದು, ಅದ್ರ ಹಿಂದಿನ ಏನೋ ಒಂದು ಹಿನ್ನೆಲೆಯ ಸ್ಟೋರಿ ಇರಬಹುದು. ಇದ್ರ ಬಗ್ಗೆ ನಾನು ಕೇಳ್ತಾ ಹೋಗ್ತೀನಿ. ಸೊ ಇಟ್ಸ್ ಆಲ್ ಅಬೌಟ್ ಯೋರ್ ಲೈಫ್ಸ್ ಅಂಡ್ ಸಿನಿಮಾ. ಸೊ ಆಲ್ಟರ್ನೇಟಿವ್ ಆಗಿ ಐ ಲಾಸ್ಟ್ ದ ಕ್ವೆಶ್ಚನ್ಸ್ ಅಂಡ್ ಯು ಕ್ಯಾನ್ ಆನ್ಸರ್ ದಟ್. ಮೊದಲು ವಿಜಯ್, ನಿಮ್ಮಿಂದ ಶುರು ಮಾಡೋಣ. ನಿಮ್ಮ ಜೀವನದ ಮೊದಲ ಗುರು? ಮೊದಲ ಬಾರಿ ನಾನು ನಮ್ಮ ತಂದೆ ಸಂಗೀತ ಅಭ್ಯಾಸ ಮಾಡೋದಕ್ಕೆ ಒಬ್ಬರು ಮೇಸ್ಟ್ರನ್ನ ಕರೆಸಿದ್ರು, ಚೆನ್ನಕೇಶವರಾವ್ ಅಂತ. ಅವರು ನನಗೆ ಆ ಥರ ನನಗೆ ಗುರುಗಳು, ಮೇಷ್ಟ್ರು, ಸಂಗೀತ ಗುರುಗಳು ಅಂತ ಕರಿಬೇಕಾದ್ರೆ ಅವರು ಬಹಳ ಒಳ್ಳೆ ರೀತಿಯಲ್ಲಿ ನನ್ನ ಜೀವನದ ಮೇಲೆ ಒಂದು ಒಳ್ಳೆ ಪ್ರಭಾವ ಬೀರಿದ್ದಾರೆ. ಚೆನ್ನಕೇಶವರಾವ್ ಅಂತ ಸಂಗೀತ ಹೇಳ್ಕೊಡ್ಬೇಕಾದ್ರೆ ಅದನ್ನು ಏನೋ ಹೇಳ್ಕೊಡ್ತಾ ಇದ್ದಾರೆ, ಅದನ್ನು ನಾನು ಕಷ್ಟಪಟ್ಟು ಕಲಿಬೇಕು ಅನ್ನೋ ಥರ ಹೇಳ್ಕೊಡ್ಲಿಲ್ಲ ಅವರು. ಅದನ್ನು ಅದ್ರ ಜೊತೆ ಒಂದು ಸ್ವಲ್ಪ ತಮಾಷೆ ಇರ್ತಾಯಿತ್ತು. ಇಟ್ ವಾಸ್ ಕೈಂಡ್ ಆಫ್ ಕ್ವರ್ಕಿ ಅಟ್ ಟೈಮ್ಸ್. ಅದನ್ನು ನಾನು ಖುಷಿಪಟ್ಟು ಅವ್ರು ಬರೋದನ್ನು ಕಾಯ್ತಾ ಇದ್ದೆ ಮನೆಗೆ. ಇವತ್ತು ಮಾಸ್ಟರ್ ಬರ್ತಾರೆ, ಸಂಗೀತ ಇವತ್ತೇನಾದ್ರು ಹೊಸದು ಕಲಿಬೋದು ಅನ್ನೋ ಥರ. ಸೊ ಹಿ ಈಸ್ ಮೈ ಫಸ್ಟ್. ಲವ್ಲಿ. ಸೊ ಸ್ಪೀಕಿಂಗ್ ಆಫ್ ಮ್ಯೂಸಿಕ್, ಈವನ್ ದೋ ಯು ಆರ್ ಅನ್ ಆಕ್ಟರ್, ನಿಮ್ಗೆ ಸಂಗೀತದ ಮೇಲೆ ತುಂಬಾ ಹೆಚ್ಚಾಗಿ ಅಭಿರುಚಿ ಇದೆ. ಸಂಗೀತ ನಿಮ್ ಜೀವನದಲ್ಲಿ ಏನ್ ಮಹತ್ವ ಅಂದ್ರೆ, ಹೌ ಡಸ್ ಇಟ್ ಮೀನ್ ಟು ಯು? ಸಂಗೀತ ಒಂದೊಂದ್ಸಲ ಜೀವನ ಆಗ್ಬಿಡುತ್ತೆ. ಅಂದರೆ ನಾನು ಯಾವ ಪರಿಸ್ಥಿತಿಲಿ ಇದ್ದೀನಿ ಅನ್ನೋದು ಅಷ್ಟು ದೊಡ್ಡ ಪ್ರಶ್ನೆ ಆಗೋದಿಲ್ಲ. ಮ್ಯೂಸಿಕ್ ಇದ್ದರೆ ಆವತ್ತಿನ ದಿನ ಫೈನ್, ನೋ ಪ್ರಾಬ್ಲಮ್. ಅಥವಾ ಆವತ್ತಿನ ಆ ಪರಿಸ್ಥಿತಿ ನಾನು ಹೇಗೋ ಅದನ್ನು ದಾಟಿ ಮುಂದೆ ಹೊರಟೋಗ್ತೀನಿ. ಅಥವಾ ಏನು ಮಾಡೋದಪ್ಪ, ಬೋರ್ ಹೊಡಿತಾ ಇದೆಯಲ್ಲ ಅಂದಾಗ ಏನಾದ್ರು ಒಂದು ಒಳ್ಳೆ ಮ್ಯೂಸಿಕ್ ಕೇಳ್ತೀನಿ, ಅಥವಾ ಯಾವ್ದಾರು ಒಂದು ಒಳ್ಳೆ ಹಾಡನ್ನು ನೋಡ್ತೀನಿ, ಅಥವಾ ಹಾಡ್ಕೋತಾ ಇರ್ತೀನಿ. ಈ ಥರ ಸಂಗೀತ ಅನ್ನೋದು ನನ್ನ ವ್ಯಕ್ತಿತ್ವನ, ನಾನು ಜೀವನ ನೋಡುವಂಥ ಒಂದು ಪರಿ ಏನಿದೆ ನನ್ನ ಜೊತೆ ಇರುತ್ತೆ ಸಂಗೀತ ಅನ್ನೋದು. ಇಟ್ಸ್ ಆಲ್ಸೋ ಅನ್ ಎಸ್ಕೇಪ್. ಯಾ ಎಲ್ಲರಿಗೂ ಏನಾಗ್ಬಿಡುತ್ತೆ, ಐ ವುಡ್ ನಾಟ್ ವಾಂಟ್ ಟು ಶೈ ಅವೇ ಫ್ರಮ್ ಕಾಲಿಂಗ್ ಇಟ್ ಅನ್ ಎಸ್ಕೇಪ್. ಒಂದು ಎಸ್ಕೇಪ್ ರೂಟ್ ಬೇಕಾಗುತ್ತೆ. ಸದ್ಯಕ್ಕೆ ಯಾವುದೋ ತುಂಬ ಎಕ್ಸೈಟ್ಮೆಂಟ್ ಇದ್ದಾಗಲೂ ನಮಗೆ ಅದನ್ನು ಹೇಗೆ ಏನೋ ವ್ಯಯ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ಆವಾಗ ಒಂದು ಒಳ್ಳೆ ಹಾಡನ್ನು ಕೇಳ್ತೀವಿ. ಅಥವಾ ತುಂಬ ದುಃಖ ಇರುತ್ತೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ಅದಕ್ಕೆ ಯಾವುದೋ ಒಂದು ಹಾಡನ್ನು ಕೇಳ್ತೀವಿ. ಅದಕ್ಕೆ ಅಥವಾ ಸಾಂಗೇ ಕೇಳಬೇಕು ಅಂತೇನಲ್ಲ, ಇನ್ಯಾವುದೋ ಒಂದು ಹಾಡನ್ನ ಕೇಳ್ತೀವಿ. ಸೊ ಮ್ಯೂಸಿಕ್ ಹ್ಯಾಸ್ ದಟ್ ಪವರ್ ಟು ಈಸಿಲಿ ಆಂಕರ್ ಅಸ್. Yeah, since we are on the topic, I can ask the same question to Shruti. ನಿಮ್ಗೂ ಅದೇ ಪ್ರಶ್ನೆನ ಕೇಳ್ಬೋದು. So what does music mean to you? ನನಗಂತೂ ಐ ಥಿಂಕ್ ಮ್ಯೂಸಿಕ್ ಇಸ್ ಲೈಕ್ ಮೈ ಫಸ್ಟ್ ಲವ್ ಹೇಳೋದು ನಾನು, ಆ್ಯಂಡ್ ಪ್ರಾಣ ಅಂತ ಹೇಳ್ಬೋದು. ನಂಗೆ ಭಾಳ ಭಾಳ ಖುಷಿ ಆಗುತ್ತೆ ಯಾವಾಗ ನಾ ಹಾಡ್ತೀನಿ. ಆ್ಯಂಡ್ ಅದು ಸೈಂಟಿಫಿಕ್ಲಿ ಪ್ರೂವ್ ಮಾಡಿದ್ದಾರೆ ಸರ್ ದಟ್ ನಾವು ಯಾವಾಗ ಹಮ್ ಮಾಡಿದ್ರೆ, ಇಫ್ ವಿ ಆರ್ ಜಸ್ಟ್ ಹಮ್ಮಿಂಗ್ ಆರ್ ಇಫ್ ವಿ ಆರ್ ಜಸ್ಟ್ ಸಿಂಗಿಂಗ್, ದೇರ್ ಇಸ್ ನೋ ಥಾಟ್ ದಟ್ ಕ್ಯಾನ್ ಎಕ್ಸಿಸ್ಟ್ ದೇರ್. ಸೊ ದಟ್ಸ್ ಸಚ್ ಅ ಬ್ಯೂಟಿಫುಲ್ ಥಿಂಗ್ ಅಲ್ವಾ? ಆಮೇಲೆ ನಾನು ಯೋಚನೆ ಮಾಡ್ತಾ ಇದ್ದೆ, ಅಂದರೆ ನಾನು 1 year ಬಾಂಬೆಯಲ್ಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕರಿಯರ್ ನಾನು ಐ ವಾಸ್ ವರ್ಕಿಂಗ್ ಇನ್ ದಿಸ್ ಕಂಪನಿ ಎಡ್ಯುಮೀಡಿಯಾಲಿ. ಸೊ ಅಲ್ಲಿ ನಂದು ಬಾಸ್ ಯಾರು ಇರ್ತಾ ಇದ್ರು ಅವ್ರ ಕಾನ್ಫರೆನ್ಸ್ ರೂಮಲ್ಲಿ ಶ್ರುತಿ
ಅಟ್ಲೀಸ್ಟ್ ಫಾರ್ 1 minute ಕೀಪ್ ಕ್ವೈಟ್. ನಂದೆ ಓ ಸಾರಿ ಮ್ಯಾಮ್ ವಾಸ್ ಐ ಹಮ್ಮಿಂಗ್ ಅಗೇನ್, ಎಸ್ ಯು ಆರ್ ಆಲ್ವೇಸ್ ಹಮ್ಮಿಂಗ್. ಸೊ ನಂಗೆ ರಿಯಲೈಸ್ ಆಯ್ತು ದಟ್ ಇಸ್ ನಾನು ಮೊದಲು ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೆ. ಇಟ್ಸ್ ವೆರಿ ಸಬ್ ಕಾನ್ಶಿಯಸ್. ಹಾ, ಸೊ ಅದು ಆಟೋಮ್ಯಾಟಿಕಲಿ ದೆನ್ ಐ ರಿಯಲೈಸ್ ನಾ ಯಾವಾಗ ನಾ ಹಮ್ ಮಾಡಿದ್ರೆ ದರ್ ಇಸ್ ನೋ ಥಾಟ್ ದ್ಯಾಟ್ ಇಸ್ ಗೋಯಿಂಗ್ ಆನ್ ದೇರ್. ಅದನ್ನ ಆಮೇಲೆ ರಿಯಲೈಸ್ ಮಾಡಿದೆ, ಹಮ್ಮಿಂಗ್ ಒಂದು ಹ್ಯಾಬಿಟ್ ಆಗ್ಬಿಡುತ್ತೆ ನಮಗೆ. ಯುನೋ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಥಿಂಗ್ ಮ್ಯೂಸಿಕ್. ಲವ್ಲಿ. ನಿಮ್ಮ ಫಸ್ಟ್ ಇಂಪ್ರೆಷನ್ ಹೇಗಿತ್ತು ವಿಜಯ್ ರಾಘವೇಂದ್ರ ಅವ್ರನ್ನ ಭೇಟಿ ಆಗಿದ್ದು? ಸರ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ಅದು ಹಾಗೆ ಯಾವಾಗೂ ಅನ್ಸೋದೇ ಇಲ್ಲ ದಟ್ ಯು ವರ್ಕಿಂಗ್ ವಿತ್ ಸಚ್ ಅ ಬಿಗ್ ಸಂಬಡಿ ಹೂ ಹ್ಯಾಸ್ ಡನ್ ಸೋ ಮಚ್ ಆಫ್ ವರ್ಕ್. ಇಷ್ಟು ಹಂಬಲ್ ಆಗಿದ್ದಾರೆ. ಆ್ಯಂಡ್ ಐ ನೆವರ್ ಈವನ್ ಫಾರ್ 1 second ನಂಗೆ ಇದು ಅನಿಸ್ತಾ ಇತ್ತು, ಓ ನಾ ಈಗಿದು ಕೇಳಲ್ಲ, ಈಗಿದು ಮಾತಾಡಲ್ಲ ಅಂತ ಯಾವಾಗೂ ಅನಿಸ್ತಾ ಇರಲಿಲ್ಲ. ಸೊ ಐ ಥಿಂಕ್ ಅವ್ರದ್ದು ದಟ್ಸ್ ಅ ಸ್ಪೆಷಾಲಿಟಿ ದಟ್ ಅವರು ವಿಲ್ ಮೇಕ್ ಯು ಫೀಲ್ ಅಟ್ ಹೋಮ್. ಆಮೇಲೆ ಅವ್ರಿಗೆ ಏನಾರ ಸಜೆಷನ್ ಕೊಡಬೇಕಂದ್ರೆ ಅದು ಇಷ್ಟು ಚೆನ್ನಾಗಿ ವೇಯಲ್ಲಿ ಅವ್ರು ಕೊಡ್ತಾರೆ ದಟ್ ಯು ವಿಲ್ ನಾಟ್ ಫೀಲ್ ದಟ್ ಸಂಬಡಿ ಇಸ್ ಪುಟ್ಟಿಂಗ್ ಯು ಡೌನ್. ಸೊ ಅದು ಐ ಥಿಂಕ್ ದಟ್ಸ್ ಅ ವೆರಿ ನೈಸ್ ಕಂಫರ್ಟಬಲ್ ಏರಿಯಾ ಒಂದು ಆರ್ಟಿಸ್ಟಿಗೆ ಟು ಗ್ರೋ, ಟು ಇವಾಲ್ವ್. ಸೊ ನಂಗಂತೂ ತುಂಬಾ ಚೆನ್ನಾಗಿ ಅನಿಸ್ತು ಸರ್ ಇದು ಕೆಲಸ ಮಾಡಿ. ಅಂಡ್ ನಾನು ಅವ್ರಿಗೆ ಇದು ಕೆಲಸ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವಾಗ, ಆಮೇಲೆ ನನಗೂ ನಂಗೆ ಅಪ್ಪ ಮಾಡ್ಕೊರಿ ಅಂತ. ಸೊ ಬಟ್ ಯಾ, ಐ ಥಿಂಕ್ ಹೀಸ್ ದ ಮೋಸ್ಟ್ ಆಫ್ ಆಲ್ ಹೀಸ್ ಅ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ಅಂಡ್ ದಟ್ಸ್ ವಾಟ್ ಕೌಂಟ್ಸ್. ಅಂಡ್ ಇಸ್ ಆಲ್ಸೋ ವೆರಿ ಅಪ್ರೋಚಬಲ್. ವೆರಿ ಅಪ್ರೋಚಬಲ್, yes. You will not get scared. ವಿಜಯ್ ಅವರೇ, ನಿಮಗೆ ದ ಮೂಮೆಂಟ್ ವೆನ್ ಯು ಮೇಕ್ ಯುವರ್ ಪೇರೆಂಟ್ಸ್ ಪ್ರೌಡ್, ನಿಮ್ಮ ಅಮ್ಮ ಅಪ್ಪ, ನಿಮಗೆ ನೆನಪಿರೋದು ಆ ಮೊದಲನೇ ಮೂಮೆಂಟ್ ಯಾವುದು? ಐ ಹ್ಯಾವ್ ಆಲ್ವೇಸ್ ಬಿಲೀವ್, ನನಗೆ ಭಾಳ ದೊಡ್ಡ ನಂಬಿಕೆ ಅದೇನಪ್ಪ ಅಂದರೆ, ಇಷ್ಟೆಲ್ಲ ನಮ್ಮನ್ನ ನೋಡ್ಕೊಂಡಿರ್ತಾರೆ, ನಮಗೆ ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಇಷ್ಟೊಂದು ತ್ಯಾಗಗಳನ್ನು ಮಾಡಿರ್ತಾರೆ. ಅವ್ರು ಏನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಆ್ಯಕ್ಚುಲಿ. ಅಂದರೆ ಹೊರಗಡೆ ಯಾರು ನಿಮ್ಮ ಮಗ ಈ ಥರ ಒಂದು ಒಳ್ಳೆ ಕೆಲಸ ಮಾಡಿದ್ದಾನೆ, ಇಂಥವ್ರ ತಂದೆ ಇಂಥವ್ರ ತಾಯಿ ಅಂದಾಗ ಅವ್ರಿಗೆ ಭಾಳ ದೊಡ್ಡ ಖುಷಿ, ಅದು ಅತಿ ದೊಡ್ಡ ಖುಷಿ. ಅಂದರೆ ನನ್ನ ಜೀವನದಲ್ಲಿ ನಿಜವಾಗ್ಲೂ ನಾನು ಪುಣ್ಯ ಮಾಡಿದ್ದೀನಿ, ಅದು ಬೇರೆ ಇನ್ನೇನೂ ಅಲ್ಲ ಅಂತ ನನಗನ್ಸುತ್ತೆ. ಅದು ಯಾವುದೋ ಜನ್ಮದ ಅದೃಷ್ಟನೋ ಏನೋ ಗೊತ್ತಿಲ್ಲ, ಯಾರ ಆಶೀರ್ವಾದನೋ ಏನೋ ಗೊತ್ತಿಲ್ಲ. ಭಾಳ ಸಣ್ಣ ವಯಸ್ಸಲ್ಲೇ ನಮ್ಮ ತಂದೆ ತಾಯಿ ನನ್ನನ್ನು, ನನ್ನ ತಮ್ಮನ, ನಮ್ಮ ಅಕ್ಕನ ನೋಡ್ಕೊಂಡಿದ್ದ ರೀತಿ, ಎಲ್ಲರೂ ಹೊರಗಡೆ ಭಾಳ ಚೆನ್ನಾಗಿ ನಡ್ಕೋತಾರೆ, ಒಳ್ಳೆ ಮಕ್ಕಳು ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಅದೃಷ್ಟ ಅಂತಾರಲ್ಲ, ಹಾಗೆ ಒಂದು ಚಿನ್ನಾರಿ ಮುತ್ತ ಬರುತ್ತೆ, ಅದಾದಮೇಲೆ ಒಂದು ನಿನಗಾಗಿ ಬರುತ್ತೆ. ಸೊ ಆ ಹಂತದಿಂದ ನಮ್ಮ ತಂದೆ ಹೇಳ್ಕೊಟ್ಟಿದ್ದಿಷ್ಟೇ, ಕೆಲಸಕ್ಕೆ ಅಂತ ಹೋದಾಗ ತಲೆ ಬಗ್ಸಿ ಕೆಲಸ ಮಾಡಬೇಕು. ಹಾಗಾಗಿ ಅದೃಷ್ಟ ಅಂತ ಹೇಳ್ತಾರೆ ಅಷ್ಟೇ ಅಂತ ನನಗನ್ಸುತ್ತೆ. ಅವಕಾಶಗಳು ಬಂದಿದ್ದು, ಅದನ್ನು ನಮ್ಮ ತಂದೆ ನಮ್ಗೆ ಯಾವ ರೀತಿ ವ್ಯಾಲ್ಯೂಸ್ ಕೊಡ್ತಾಯಿದ್ರು ಅದನ್ನು ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ನಮಗೆ ಬೇರೆ ಹೊರಗಡೆ ಪ್ರಪಂಚ ಅಷ್ಟಾಗಿ ಎಕ್ಸ್ಪೋಜರ್ ಇರಲಿಲ್ಲ ಆವಾಗ. ಆಮೇಲೆ ಸ್ನೇಹಿತರು ಅನ್ನೋದು ಕೂಡ ಅದೊಂದು, ಇಟ್ ವಾಸ್ ಅ ಕನ್ಫೈನ್ಡ್ ಗ್ರೂಪ್ ಆಫ್ ಕನ್ಫೈನ್ಡ್ ಸರ್ಕಲ್ ಆಫ್ ಫ್ರೆಂಡ್ಸ್. ಆ ಥರ ಇದ್ದಿದ್ದರಿಂದ ಎಲ್ಲೋ ಒಂದು ಕಡೆ ತಲೆಯಲ್ಲಿ ಉಳ್ಕೊಂಡ್ಬಿಡ್ತದೆ, ಹೀಗೆ ಇರಬೇಕು, ಹೀಗಿದ್ರೆ ಚಂದ ಅಂತ. ಅದು ಆ್ಯಕ್ಚುಲಿ ಒಳ್ಳೆಯದು. ಇವಾಗ ಏನಾಗ್ಬಿಡುತ್ತೆ, ಆ ಥರ ಏನಾರು ಹೇಳಿದಾಗ ಇವಾಗಿನ ಜನ್ರೇಷನ್ಗೆ ಹೆಂಗಾಗ್ಬಿಡುತ್ತೆ, ನಮ್ಗೆ ತುಂಬ ಬೌಂಡ್ರೀಸ್ ಆಗ್ತಾ ಇದ್ದಾರೆ. ಐ ನೀಡ್ ಮೈ ಸ್ಪೇಸ್. ಇಟ್ ಈಸ್ ಆ್ಯಕ್ಚುಲಿ, ಐ ವುಡ್ ಸೇ, ದೋ ಐ ಮೈಟ್ ಸೌಂಡ್ ಕನ್ವೆನ್ಷನಲ್, ಐ ವುಡ್ ಸೇ ಇಟ್ಸ್ ನಾನ್ ಸೆನ್ಸ್. ಒಂದು ಸ್ಪೇಸ್ ಅಂದರೆ ಸ್ಪೇಸಿಗೆ ಬಹಳ ಟೈಮ್ ಇದೆ, ಇನ್ನು ಮುಂದಕ್ಕೆ ಹೋಗಬೇಕು. ಇನ್ನು ಮುಂದಕ್ಕೆ ಹೋದಾಗ ಜೀವನ ನೋಡ್ತೀವಿ, ಇನ್ನು ಮುಂದಕ್ಕೆ ನೋಡಿದಾಗ ಎಲ್ಲವೂ ನಮ್ಗೆ ಅನುಭವ ಆಗುತ್ತೆ. ಆದರೆ ಆವಾಗಿನ ಪರಿಸ್ಥಿತಿಲಿ, ಆವಾಗಿನ ಸಮಯದಲ್ಲಿ ನಾವು ಯಾವ ರೀತಿ ಇರ್ತೀವಿ ಅನ್ನೋದು ನಮ್ಮ ತಂದೆ ತಾಯಿಯರಿಗೆ ಬಹಳ ದೊಡ್ಡ ಗೌರವ ಅಥವಾ ಹೆಮ್ಮೆಯನ್ನು ತರುತ್ತೆ. ವೆಲ್ ಸರ್. ಶ್ರುತಿ ಅವರೇ, ಸೊ ವಾಟ್ ಕ್ಯಾನ್ ಯು ಸೇ ಅಬೌಟ್ your role in the movie? So first of all, Grey Games trailer ಇಂದ ಒಂದು ನಿಮಗೆ ಗೊತ್ತಾಗುತ್ತೆ ದಟ್ ಬೇರೆ ಬೇರೆ ಪಾತ್ರಗಳು ಇದ್ದಾರೆ. ಆಮೇಲೆ ಅದೊಂದು ಆನ್ಸಾಂಬಲ್ ಕಾಸ್ಟ್ ಇದೆ ಇದರಲ್ಲಿ. ಇಟ್ಸ್ ನಾಟ್ ಅಬೌಟ್ ಅ ಹೀರೋಯಿನ್ ದಟ್ ಕೈಂಡ್ ಆಫ್ ಅ ಥಿಂಗ್. ಸೊ ನಂದು ಕ್ಯಾರೆಕ್ಟರ್, ನಾನು ಒಂದು ಆ್ಯಕ್ಟ್ರೆಸ್ ಪ್ಲೇ ಮಾಡ್ತೀನಿ ಈ ಮೂವಿಯಲ್ಲಿ. ಆಮೇಲೆ ತುಂಬ ಲೇಯರ್ಸ್ ಇದೆ ನಾನು ಹೇಳ್ಬೋದು ಟು ಮೈ ಕ್ಯಾರೆಕ್ಟರ್. ಟ್ರೇಲರಲ್ಲಿ ನಿಮಗೆ ಎಷ್ಟು ಕಾಣಿಸ್ತಾ ಇದೆ ಅದಕ್ಕಿಂತ ತುಂಬ ಜಾಸ್ತಿ ಕಾಣಿಸ್ಕೊಂಡು ಬರುತ್ತೆ ಆನ್ ಸ್ಕ್ರೀನ್. ಆಮೇಲೆ ಐ ಥಿಂಕ್ ಜನರು ತುಂಬ ರಿಲೇಟ್ ಮಾಡ್ಬೋದು ವಿತ್ ದ ಕೈಂಡ್ ಆಫ್ ಕ್ಯಾರೆಕ್ಟರ್ ನಾನು ಏನು ಪ್ಲೇ ಮಾಡ್ತಾ ಇದ್ದೀನಿ ಆ್ಯಂಡ್ ವಾಟ್ ಆಲ್ ಐ ಗೋ ಥ್ರೂ. ಹೇಗೆ ನಾವು ಲೈಫ್ ಜೊತೆ ಡೀಲ್ ಮಾಡಬೇಕು, ಹೌ ಇಂಪಾರ್ಟೆಂಟ್ ಅದರ್ ಆಸ್ಪೆಕ್ಟ್ಸ್ ಆಫ್ ಅವರ್ ಲೈಫ್ ಆರ್. ಸೊ ಐ ಥಿಂಕ್ ಗ್ರೇ ಗೇಮ್ಸ್ ಅದು ತುಂಬ ಚೆನ್ನಾಗಿ ತೋರಿಸುತ್ತೆ ಇನ್ ಬ್ಯೂಟಿಫುಲ್ ವೇಸ್. ವಂಡರ್ಫುಲ್. ಗ್ರೇ ಗೇಮ್ಸ್ ಚಿತ್ರದ ಸೆಟ್ ನಲ್ಲಿ ನಿಮ್ಮ ಮೊದಲನೇ ದಿನದ ಬಗ್ಗೆ ಹೇಳಿ. ಫಸ್ಟ್ ಟೈಮ್ ಆನ್ ದ ಸೆಟ್ ಆಫ್ ಗ್ರೇ ಗೇಮ್ಸ್. ಫಸ್ಟ್ ಡೇ ಅಲ್ಲಿ ನಿಮ್ಮ ಮನೆ ಶೂಟ್ ಮಾಡಿದಲ್ಲ ಅದೇ ಅಲ್ಲ? ಅದೇ ಅಲ್ಲ. ನಮ್ಮ ಅಮ್ಮ ಅಪ್ಪ ಯಾರು ಪ್ಲೇ ಮಾಡ್ತಾ ಇದ್ದಾರೆ ಅವ್ರ ಜೊತೆತ್ತು, ಆಮೇಲೆ ಸರ್ ಜೊತೆತ್ತು. ತುಂಬ ಫ್ರೀ ಫ್ಲೋಯಿಂಗ್ ಸೀನ್ ಇದೆ ಅದು. ಫಸ್ಟ್ ಸೀನು ನಾವು ಯಾವ್ದು ಶೂಟ್ ಮಾಡಿದೀವಿ. ಬೇಸಿಕಲಿ ಶಿ ಗೆಟ್ಸ್ ಟು ಪ್ಲೇ ಹರ್ಸೆಲ್ಫ್. ಯಾ, ಇಸ್ ದಟ್ ಈಸಿ ದೋ, ಪ್ಲೇಯಿಂಗ್ ಯೋರ್ಸೆಲ್ಫ್? ಯಾ, ಬಿಕಾಸ್ ಐ ಡೋಂಟ್ ಹ್ಯಾವ್ ಟು ಆಕ್ಟ್ ಅಲ್ವಾ. ತುಂಬಾ ಎಫರ್ಟ್ಲೆಸ್ಲಿ ಫ್ಲೋ ಆಗುತ್ತೆ ಅದು. ವಂಡರ್ಫುಲ್. ಸೊ ಅಂಡ್ ಲೈಕ್ ಐ ಸೆಡ್, ಸರ್ ಜೊತೆ ಸೀನ್ಸ್ ಮಾಡ್ಬೇಕಾದ್ರೆ ಮಜಾ ಬರುತ್ತೆ ತುಂಬಾ. ಓಕೆ, ವಿಜಯ್ ಅವರಿಗೆ ಮುಂದಿನ ಪ್ರಶ್ನೆ. ನಿಮ್ಮ ಜೀವನದಲ್ಲಿ ನೀವು ಫಸ್ಟ್ ಆಡಿದಂತಹ ಆನ್ಲೈನ್ ಗೇಮ್
ಆರ್ ಎನಿ ಗೇಮ್, ವಿಡಿಯೋ ಗೇಮ್, ಅದರ ಮೆಮರಿ ಬಗ್ಗೆ ಹೇಳಿ. ಇವತ್ತಿಗೂ ಆನ್ಲೈನ್ ಗೇಮ್ಸ್ ಆಡಿ ಗೊತ್ತಿಲ್ಲ ನನಗೆ ಆ ಪ್ರಪಂಚ ಗೊತ್ತಿಲ್ಲ. ನಾವು ಗೇಮ್ಸ್ ಆಡ್ತಿದ್ವಿ, ವಿಡಿಯೋ ಗೇಮ್ಸ್ ಆಡ್ತಾ ಇದ್ವಿ. ಸ್ಯಾಮುರಾಯ್ ಅಂತ ಒಂದಿತ್ತು. ನಾವು 7th ಸ್ಟ್ಯಾಂಡರ್ಡಲ್ಲಿದ್ದಾಗ ಅದು ನಮಗೆ ದೊಡ್ಡ ಸಾಧನೆ. ಒಂದು ಸ್ಯಾಮುರಾಯ್ ಕೊಡಿಸ್ಬಿಟ್ಟಿದ್ದಾರೆ ಅನ್ನೋದೇ ದೊಡ್ಡ ಹೆಸರದು. ಆವಾಗ ಅದರಲ್ಲಿ ಒಂದಷ್ಟು ಸೂಪರ್ ಮಾರಿಯೋ ಬ್ರದರ್ಸ್ ಅಂತ ಇರ್ತಾ ಇತ್ತು, ಕಾಂಟ್ರಾ ಅಂತ ಇರ್ತಾ ಇತ್ತು, ಆಮೇಲೆ ಕುಂಫು ಅಂತ ಇರ್ತಾ ಇತ್ತು. ಅದೆಲ್ಲ ಆಡ್ತಾ ಇದ್ವಿ. ಆವಾಗಿನ ಜೀವನ ಬೇರೆ, ನಿಜವಾಗ್ಲೂ ಹೇಳ್ತೀನಲ್ಲ. ಆದರೆ ವಿ ವರ್ ಮೋರ್ ಔಟ್ಡೋರ್ಸ್, ಅಂದರೆ ಕ್ರಿಕೆಟ್ ಆಡೋದು, ಈ ಮರಕೋತಿ ಆಡೋದು, ರೋಡಲ್ಲಿ ಹಾಗೆ ಹೈಡ್ ಆ್ಯಂಡ್ ಸೀಕ್ ಆಡೋದು, ಈ ಥರ ಇರ್ತಾಯಿತ್ತು. ಸೊ ಗೇಮ್ಸ್ ಆಡಿದಾಗ ಆವಾಗಲೇ ಬಯಸ್ಕೋತಾ ಇದ್ವಿ, ಏನು ಇಷ್ಟೊತ್ತು ಆಡ್ತಿದ್ದೀರಾ ಅಂತ. ನಾವು ಮ್ಯಾಕ್ಸಿಮಮ್ ಕೂತ್ಕೋತಾ ಇದ್ವಿ ಎಷ್ಟೊತ್ತವರೆಗೂ, 9:30 10 ಗಂಟೆವರೆಗೂ ಕೂತ್ಕೋತಾ ಇದ್ವಿ. ಅದೇ ತುಂಬ ದೊಡ್ಡದು ಮನೇಲಿ ಅವಾಗ. ಇವಾಗ ಏನು 2 ಗಂಟೆ 3 ಗಂಟೆವರೆಗೂ ಕೂತ್ಕೊಂಡು ಆಡ್ತಾರೆ, ಅದೇನೋ ಬೈಕೋತಾ ಇರ್ತಾರೆ, ಕಿವಿಗೆ ಹಾಕೊಂಡ್ಬಿಡ್ತಾರೆ, ಕಿಲ್ಮಿ ಅಂದರೆ ಏನೋ ಕಿಲ್ಮಿ ಅಂತಂದರೆ ಅದ್ರಲ್ಲಿ ಯಾವ ಗೇಮಲ್ಲಿ ಏನೋ ಕಿಲ್ಮಿನೋ ಅಲ್ಲಿ ರೀಸ್ಪಾನ್ ಅಂತ ಏನೇನೋ ಹೇಳ್ತಾರೆ. ನನಗೆ ಪದಾನೇ ಗೊತ್ತಿಲ್ಲ ನನಗೆ. ಇನ್ಫ್ಯಾಕ್ಟ್ ನನಗೆ ಅದು ಒಳ್ಳೇದಾಯ್ತು ಅಂತ ಕಾಣುತ್ತೆ. ಗ್ರೇ ಗೇಮ್ಸ್ ಅದಾಗ ಗೊತ್ತಿಲ್ಲದೆ ಕೂತ್ಕೊಂಡಿದ್ದು, ನನ್ನ ಪಾತ್ರಕ್ಕೂ ಗೊತ್ತಿಲ್ಲ, ಅವನಿಗೂ ಹೊಸದದು. ಸೊ ಹಾಗಾಗಿ ನಮ್ಮ ಜೈ ಮೂಲಕ ಆ ವಿಚಾರ ತಿಳ್ಕೊಳ್ಳೋದ್ರಿಂದ ಹಿಡಿದು ಅವನ ಜೊತೆ ಅವನ ಜೀವನ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋದು ಬಹಳ ಹೆಲ್ಪ್ ಆಯ್ತು. ವಂಡರ್ಫುಲ್. ಶ್ರುತಿ, ನಿಮ್ಮನ್ನ ಕೇಳಿದ್ರೆ ಯು ಮೈಟ್ ಹ್ಯಾವ್ ಅ ಸ್ಲೈಟ್ಲಿ ಡಿಫರೆಂಟ್ ಪರ್ಸ್ಪೆಕ್ಟಿವ್ ಬಿಕಾಸ್ ಯು ಮೈ ನಾಟ್ ಹ್ಯಾವ್ ಪ್ಲೇಡ್ ದ ಸೇಮ್ ಗೇಮ್ಸ್. ನಿಮ್ಮ ಮೆಮರಿ ಏನು, ಓಲ್ಡೆಸ್ಟ್ ಗೇಮ್ ದಟ್ ಯು ಹ್ಯಾವ್ ಪ್ಲೇಡ್ ದಟ್ ಯು ರಿಮೆಂಬರ್? ಆನೆಸ್ಟ್ಲಿ ನಾನು ತುಂಬಾ ಔಟ್ಡೋರ್ ಆಡೋಳೆ ಇದ್ದೆ ಚಿಕ್ಕವಳದ್ದಾಗಿಂದ. ನಾವು ಅದು ಬಿಟ್ಟು ಏನದು 7 ಸ್ಟೋನ್ಸ್ ಇರ್ತದೆ, ಲಗೋರಿ, ಅದು ಮತ್ತೆ ಬ್ಯಾಡ್ಮಿಂಟನ್ ಇರ್ಲಿ, ಖೋ ಖೋ ಇರ್ಲಿ, ವಾಲಿಬಾಲ್ ಇರ್ಲಿ, ಬಾಸ್ಕೆಟ್ಬಾಲ್ ಅಂತದೆಲ್ಲ ತುಂಬಾ ಆಡಿದೀವಿ ನಾವು. ನಾನು ಕಾಲೇಜಲ್ಲಿ ಒಂದ್ಸರಿ ಐ ಥಿಂಕ್ ಅದೇನೋ ಟೂರ್ನಮೆಂಟ್ ನಡೀತಾ ಇತ್ತು, ಆಲ್ ದ ಸ್ಪೋರ್ಟ್ಸ್ ಗೇಮ್ಸ್. ಅದರಲ್ಲಿ ಒಂದು ಕೌಂಟರ್ ಸ್ಟ್ರೈಕ್ ಅವ್ರು ಆ್ಯಡ್ ಮಾಡಿದ್ರು, ಕೌಂಟರ್ ಸ್ಟ್ರೈಕ್ ಅವ್ರ PUBG. ಸೊ ಅದು ನಂಗೆ ಗೊತ್ತಿರಲಿಲ್ಲ, ಬಟ್ ಇಟ್ ವಾಸ್ ಕಂಪಲ್ಸರಿ ದ್ಯಾಟ್ ಎವ್ರಿ ಟೀಮಲ್ಲಿ ಒಂದು ಗರ್ಲ್ ಶುಡ್ ಬಿ ಪಾರ್ಟ್ ಆಫ್ ದಟ್ ಬಾಯ್ಸ್ ಟೀಮ್ ಅಂತ. ಸೊ ಅವ್ರು ನಂಗೆ ಕಲ್ಸಿದ್ರು ಅವಾಗ ನಾನು ಎಲ್ಲೋಗ್ಬೇಕು, ಗೋ ಲೆಫ್ಟ್ ಅಂತ ಐ ವಾಸ್ ಲೈಕ್ ಆಲ್ ಓವರ್ ದ ಪ್ಲೇಸ್. ವಿಜಯ್ ಅವರಿಗೆ ಮುಂದಿನ ಪ್ರಶ್ನೆ, ನಿಮ್ಮ ಜೀವನದಲ್ಲಿ ನೀವು ಪಡೆದುಕೊಂಡಂತಹ ಮೊದಲನೇ ಅವಾರ್ಡ್, ಅದರ ಮೆಮರಿ, ಅದ್ರ ಬಗ್ಗೆ ಹೇಳಿ. ಚಿನ್ನಾರಿ ಮುತ್ತ ಸ್ಟೇಟ್ ಅವಾರ್ಡ್. ಅವಾಗ ನಮಗೆ ನಾನು ಚಿನ್ನಾರಿ ಮುತ್ತ ಮಾಡಿದ್ದು ಹೇಗೆ ಅಂದರೆ, ಒಂದು ಅವಕಾಶ ಕೊಟ್ಟಿದ್ದಾರೆ, ಸ್ಕೂಲಿಗೆ ರಜೆ ಹಾಕ್ಬೋದು, 1 ತಿಂಗಳು ಸ್ಕೂಲ್ ಇರೋದಿಲ್ಲ ಅನ್ನೋದು ಆ ಇಂಟೆಂಟ್ ಇತ್ತು. ಹೋದ್ವಿ ಬಂದ್ವಿ, ಸಿನಿಮಾ ರಿಲೀಸ್ ಎಲ್ಲ ಆಯಿತು, ದೊಡ್ಡ ಸಕ್ಸಸ್ ಆಯಿತು, ಅದ್ರ ಬಗ್ಗೆ ಮಾತಾಡ್ತಾ ಇದ್ರು, ಎಲ್ಲ ಖುಷಿಪಟ್ಟರು. ಅಂದರೆ ಅದು ಯಾವುದು ನನಗೆ ಪ್ರಭಾವ ಬೀರ್ತಾ ಇರಲಿಲ್ಲ. ಯಾಕಂದ್ರೆ ನಮ್ಮ ತಂದೆ ಬಹಳ ಕ್ಲಿಯರ್ ಇದ್ದರು, ಶೂಟಿಂಗ್ ಆಯಿತು ಮುಗೀತು, ಸ್ಕೂಲ್ಗೆ ಹೋಗ್ಬೇಕು, ನೀನು ಓದಬೇಕು. ಸ್ಕೂಲಲ್ಲಿ ನಮ್ಮ ಟೀಚರ್ಸು ಹಾಗೆ ಇದ್ದರು, ಅದೆಲ್ಲ ಇವಾಗ ಲೆಕ್ಕಕ್ಕೆ ಬರೋಲ್ಲ, ನೀನು ಯಾರು ವಿಜಯ ರಾಘವೇಂದ್ರ, ಯು ಹ್ಯಾವ್ ಟು ಸಿಟ್ ಅಂಡ್ ಸ್ಟಡಿ ಅನ್ನೋ ಥರ ಇತ್ತು. ಆಮೇಲೆ ಹೇಗೆ ಕ್ರಮೇಣ ನನಗೊಂದು ರಾಜ್ಯ ಪ್ರಶಸ್ತಿ ಬಂದಾಗ, ಚಿನ್ನಾರಿ ಮುತ್ತ ಸ್ಟೇಟ್ ಅವಾರ್ಡ್ ಬಂದಾಗ, ಇಟ್ ವಾಸ್ ವೆರಿ ಹ್ಯೂಜ್. ಇಟ್ ವಾಸ್ ಅಂದರೆ ಅಂಥ ದೊಡ್ಡ ಮಟ್ಟದಲ್ಲಿ ಅದನ್ನು ಸಂಭ್ರಮಿಸಿದ್ರು ನಮ್ಮ ಮನೇಲಿ ಸಂಭ್ರಮಿಸಿದ್ರು. ನಮ್ಮ ತಂದೆಯವರ ಸ್ನೇಹಿತರು ಅವರೆಲ್ಲ ಭಾಳ ಖುಷಿಪಟ್ಟರು. ಅವಾರ್ಡ್ ಬಂದಾಗ ನಮ್ಮ ತಂದೆ ಓಡ್ ಬಂದು ನಮ್ಮ ಅಜ್ಜಿ ಕಾಲ ಹತ್ರ ಕೂತ್ಕೊಂಡು ಕಣ್ಣಲ್ಲಿ ನೀರು ಹಾಕಿ ಇವೆಲ್ಲ ಮಾಡಿ, ನಾವು ದೂರದಿಂದ ನೋಡಿದಾಗ ಯಾಕೆ ಹೇಳ್ತಿದ್ದಾರೆ, ಅವಾರ್ಡ್ ತಾನೆ, ಯಾಕೆ ಈ ಥರ ಎಲ್ಲ ಆಗ್ತಾಯಿತ್ತು ನಮಗೆ. ಐ ಸ್ಟಿಲ್ ರಿಮೆಂಬರ್ ಆ ಅವಾರ್ಡ್ ತೊಗೊಳಕ್ಕೆ ಹೋದಾಗ, ನಾನು ಹಾಸನಲ್ಲಿ ಅವಾರ್ಡ್ ಫಂಕ್ಷನ್ ನಡೆದಿದ್ದು, ಅವಾರ್ಡ್ ಫಂಕ್ಷನ್ ಎಲ್ಲ ಆಯಿತು, ಕೆಳಗಿಳಿದ್ವಿ. ನಮ್ಮ ತಂದೆ ನನ್ನ ಕೈಲಿ ಅವಾರ್ಡು, ಮೆಡಲ್ಲು ಇದೆಲ್ಲ ಕೊಟ್ಟಿದ್ರು ಕೈಗೆ, ಸರ್ಟಿಫಿಕೇಟ್ ಎಲ್ಲ. ಬಂದ್ವಿ, ಇಳಿದ್ವಿ, ಆಮೇಲೆಲ್ಲ ಒಂದು ಕಡೆ ಊಟಕ್ಕೆ ಹೋದಾಗ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಎಲ್ಲಿ ಮಗನೇ ಕವರು ಅಂದರು. ನಾನು ಯಾವ ಕವರು ಅಂದೆ. ಮೆಡಲ್ ಕೊಟ್ಟಿದ್ದೀನಿ, ಸರ್ಟಿಫಿಕೇಟ್ ಇದೆ, ನಿನ್ನ ಅವಾರ್ಡ್ ಅದು ಅಂದರೆ ನನಗೆ ಗೊತ್ತಿಲ್ಲ ಎಲ್ಲೋಯ್ತು ಅಂತ. ಅದೆಲ್ಲೋ ಬಿಟ್ಬಿಟ್ಟಿದ್ದೀನಿ ನಾನು. ಅಯ್ಯೋ, ಆಮೇಲೆ ನನಗೆ ಭಯ ಎಲ್ಲಿ ಬೈತಾರೋ ಅಂತ. ಅಪ್ಪಾಜಿ ಬೈಲಿಲ್ಲ ಪಾಪ, ಯಾಕಂದರೆ ಅದು ತುಂಬ ಕ್ರೌಡ್ ಇತ್ತು, ಎಲ್ಲಿ ಬಿಟ್ಟೆ ಅಂತ ಗೊತ್ತಿಲ್ಲ. ಅದಾದಮೇಲೆ ಒಬ್ಬರು ಪಾಪ ಆಫೀಸಿಗೆ ಫೋನ್ ಮಾಡಿ ಹಾಸನಿಂದ ಆ ಅವಾರ್ಡ್ನ ತೊಗೊಂಬಂದು ನಮ್ಮ ಕೈಗೆ ಕೊಟ್ಟು ನಾನು ವಿಶ್ ಮಾಡಿ ಹೋದರು. ನನಗೆ ಆ ಥರ ನಮಗೆ ಅಂದರೆ ಇದನ್ನು ಅವಾರ್ಡ್ ಇದನ್ನು ಭದ್ರವಾಗಿ ಇಟ್ಕೋಬೇಕು, ಯಾಕೆ ಇದರಿಂದ ಮುಂದೆ ಏನೋ ಇದೆ. ಇವಾಗ ಇಟ್ಸ್ ಆಲ್ ಅಬೌಟ್ ದ್ಯಾಟ್. ನಾವು ಯಾವುದೇ ಒಂದು ಸಣ್ಣ ರೆಕಗ್ನಿಷನ್ ಸಿಕ್ಕಿದ್ರು, ಯಾವುದೇ ಒಂದು ಸಣ್ಣ ಮೆರಿಟ್ ಸಿಕ್ಕಿದ್ರು, ಅಲ್ಲಿಂದ ಮುಂದಕ್ಕೆ ಅದನ್ನು ಇಟ್ಕೊಂಡು ಮುಂದಕ್ಕೆ ಹೋಗ್ತಾರೆ. ನನಗದು ಗೊತ್ತಿಲ್ಲ, ಇನ್ಫ್ಯಾಕ್ಟ್ ನಮಗದು ಗೊತ್ತಿಲ್ಲ ಇವತ್ತಿಗೂ, ಈವನ್ ಟು ದಿಸ್ ಡೇ. ಅದಾದಮೇಲೆ ನ್ಯಾಷನಲ್ ಅವಾರ್ಡ್ ಬಂತು. ನ್ಯಾಷನಲ್ ಅವಾರ್ಡ್ ಬಂದಾಗಲೂ ಇಟ್ ವಾಸ್ ಎ ಹ್ಯೂಜ್ ಡೀಲ್ ಆಗಿನ ಕಾಲಕ್ಕೆ. ಹಾಂ, ಆವಾಗ ನಮಗೆ ಗೊತ್ತಿರಲಿಲ್ಲ, ಇವೆಲ್ಲ ಬೆಲೆ ಗೊತ್ತಿರಲಿಲ್ಲ.
ಇವಾಗಲೂ ಕೂಡ ಅದ್ರ ಬಗ್ಗೆ ಮಾತಾಡಿದಾಗ ಹೌದಲ್ವಾ, ಅದಕ್ಕಷ್ಟು ತೂಕ ಇದೆ, ಅದಕ್ಕಷ್ಟು ಬೆಲೆ ಇದೆ, ಅದಕ್ಕಷ್ಟು ಮಹತ್ವ ಇದೆ ಅಂತ ಅನ್ನಿಸ್ತಾ ಇರುತ್ತೆ. ವಂಡರ್ಫುಲ್. ನೆಕ್ಸ್ಟ್ ಪ್ರಶ್ನೆ ಶ್ರುತಿ ಅವರಿಗೆ, ನಿಮ್ಮ ಮೊದಲ ಸ್ಟೇಜ್ ಪರ್ಫಾರ್ಮೆನ್ಸ್ ಆಸ್ ಅ ಸಿಂಗರ್? ಆ್ಯಕ್ಚುಲಿ ನಾನು ಚಿಕ್ಕವಳಿದ್ದಾಗಿಂದಾನೇ ಹಾಡ್ತಾ ಇದ್ದೀನಿ. ಸೊ ಐ ಥಿಂಕ್ 2nd 3rd ಸ್ಟ್ಯಾಂಡರ್ಡಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ಸ್ ಆಗ್ತಾ ಇರುತ್ತಲ್ಲ, ಸೊ ಅವಾಗ ಹಾಡಿದ್ದೆ. ಮತ್ತು ಅವಾಗಿಂದ ಅದು ರೆಗ್ಯುಲರ್ ಆಗಿ ಥ್ರೂ ಔಟ್ ಮೈ ಸ್ಕೂಲ್ ಚೈಲ್ಡ್ಹುಡ್ ನಾನು ಹಾಡ್ತಾ ಬಂದಿದ್ದೀನಿ. ಆಮೇಲೆ ಲೈಕ್ ಐ ಸೆಡ್, ನನಗೆ ಭಾಳ ಖುಷಿ ಆಗುತ್ತೆ ಯಾವಾಗ ನಾನು ಹಾಡ್ತೀನಿ. ಸೊ ಯೂಶ್ವಲಿ ಮಕ್ಕಳು ಹೀಗೆ ಅಂದ್ಕೋತಾರೆ ದ್ಯಾಟ್ ಈಗ ಹಾಡ್ತಾ ಇದ್ದೀನಿ, ಕಾನ್ಷಿಯಸ್ ಆಗ್ತಾರೆ, ಜನ ನೋಡ್ತಾ ಇದ್ದಾರೆ, ನಂಗೆ ಜಡ್ಜ್ ಮಾಡ್ತಾ ಇದ್ದಾರೆ. ನಾನು ಯಾವಾಗ ಡಾನ್ಸ್ ಆಮೇಲೆ ಹಾಡ್ತಾ ಇದ್ದೆ, ಆಮೇಲೆ ಯಾವಾಗ ಡ್ರಾಮಾ ಯಾ ಆ್ಯಕ್ಟಿಂಗ್ ಏನಾರ ಮಾಡ್ತಾ ಇದ್ದೆ, ಐ ಯೂಸ್ ಟು ನಾಟ್ ಕೇರ್ ಟು ಬಿ ಆನೆಸ್ಟ್. ನಾನು ಹಿಂಗೆ ಐ ಯೂಸ್ ಟು ಜಸ್ಟ್ ಸಿಂಗ್, ಐ ಯೂಸ್ ಟು ಜಸ್ಟ್ ಲೈಕ್ ಕ್ಲೋಸ್ ಮೈ ಐಸ್ ಆ್ಯಂಡ್ ಐ ಯೂಸ್ ಟು ಜಸ್ಟ್ ಸಿಂಗ್. ಈಗ ನಂಗೆ ಅದಕ್ಕೆ ಫ್ರೀ ಫ್ಲೋಯಿಂಗ್ ಇದ್ದೀನಿ ನಾನು ತುಂಬ. ಓಕೆ, ಅಂದರೆ ಈವನ್ ಇಫ್ ಯು ಜಡ್ಜಿಂಗ್ ಮೀ, ನಾನು ಏನಾರ ಮಿಸ್ಟೇಕು ಮಾಡಿದ್ರೆ ಆಯಿತು, ಅಂದರೆ ದಟ್ಸ್ ಹೌ ಐ ಆಮ್ ಕೈಂಡ್ ಆಫ್ ಅ ಥಿಂಗ್, ಲೈಕ್ ಐ ಓನ್ ಇಟ್. ಸೊ ಸಿಂಗಿಂಗ್ ಎಕ್ಸ್ಪೀರಿಯನ್ಸ್ ಇಸ್ ಆಲ್ವೇಸ್ ಬೀನ್ ಗುಡ್. ಈಗ ನಮ್ಗೆಲ್ಲ ಗೊತ್ತಿದೆ, ಐ ಥಿಂಕ್ ನಿಮ್ಮ ಡೆಬ್ಯೂ ಆಗಿದ್ದು 1988ರಲ್ಲಿ ಚಲಿಸುವ ಮೋಡಗಳು ಚಿತ್ರದ ಮೂಲಕ. ಅಂದ್ರೆ ಆಕ್ಟಿವ್ ಆಗಿ ಈಗ 42 ವರ್ಷಗಳಿಂದ ನೀವು ಇಂಡಸ್ಟ್ರಿಯಲ್ಲಿ ಇದ್ದೀರಾ, 4 ದಶಕಗಳು ಅಂತ ಹೇಳ್ಬಹುದು. ಮೇ ಬಿ ಚಲಿಸುವ ಮೋಡಗಳು ತುಂಬಾ ಚಿಕ್ಕವರಾಗ 3 ವರ್ಷ ಅನ್ಸುತ್ತೆ, ನಿಮ್ಗೆ ಮೆಮರಿ ಅಷ್ಟಾಗಿಲ್ದಿರ್ಬಹುದು. ಸೊ ನೀವು ನಿಮ್ಮ ನೆನಪಲ್ಲಿ ಉಳಿದಿರೋ ಹಾಗೆ ಫಸ್ಟ್ ಡೇ ಆನ್ ಅ ಸೆಟ್ ಆಸ್ ಅನ್ ಆಕ್ಟರ್, ಆ ಮೆಮರಿ ಬಗ್ಗೆ ಹೇಳಿ. ಸಣ್ಣ ಪುಟ್ಟ ಅವಕಾಶಗಳು ಸಿಗ್ತಾ ಇದ್ವು. ಸೇ ಫಾರ್ ಎಕ್ಸಾಂಪಲ್ ಚಲಿಸುವ ಮೋಡಗಳು ಆದಮೇಲೆ ಪರಶುರಾಮ ಸಿನಿಮಾದಲ್ಲಿ ಅಪ್ಪು ಅವ್ರ ಜೊತೆ ಒಂದು ಹಾಡಲ್ಲಿ ನನಗೆ ಆ್ಯಕ್ಟ್ ಮಾಡೋಂಥ ಅವಕಾಶ ಸಿಕ್ತು. ಅದಾದಮೇಲೆ ನಮ್ಮ ತಂದೆಯವರ ಹೋಮ್ ಪ್ರೊಡಕ್ಷನಲ್ಲಿ 1-2 ಸಿನಿಮಾ, ಜಗಮಚ್ಚದ ಹುಡುಗ ಅಂತ ಒಂದು ಸಿನಿಮಾ ಶಿವಣ್ಣಮ್ಮ ಅವ್ರದ್ದು ಪ್ರೊಡಕ್ಷನ್ ಮಾಡಿದಾಗ ಅವರ ಚಿಕ್ಕ ವಯಸ್ಸಿನ ಪಾತ್ರ ಮಾಡಿದ್ದು. ಅವೆಲ್ಲ ಮಾಡಿದಾಗ ಐ ವಾಸ್ ಎಕ್ಸ್ಟ್ರೀಮ್ಲಿ ಸ್ಕೇರ್ಡ್, ಅಂದರೆ ಐ ವಾಸ್ ಪೆಟ್ರಿಫೈಡ್. ಹೇಗೆ ಇಲ್ಲಿ ನಿಂತ್ಕೋಬೇಕು, ಮಾತಾಡಬೇಕು ಅಂದರೆ ಒಂದು ಐಸ್ ಕ್ಯೂಬಲ್ಲಿ ಹಾಕಿರೋ ಥರ ನನ್ನ ಅಷ್ಟು ಕೋಲ್ಡ್ ಆಗಿಬಿಡ್ತಾ ಇತ್ತು. ಆಮೇಲೆ ಇಟ್ ವಾಸ್ ಫಾರ್ ಅ ಮೊಮೆಂಟ್ ಅಷ್ಟೇ. ಅದಾದ ನಂತರ ದೆರ್ ವಾಸ್ ದಿಸ್ ಈಸ್. ಆದರೆ ಆ್ಯಸ್ ಅನ್ ಆ್ಯಕ್ಟರ್, ಆ್ಯಸ್ ಅ ಫುಲ್ ಫ್ಲೆಜ್ ಒಂದು ಕ್ಯಾರೆಕ್ಟರ್ ಈ ಸಿನಿಮಾದಲ್ಲಿ ಈ ಪಾತ್ರ ಮಾಡಬೇಕು ಅಂತ ಬಂದಿದ್ದು ನನಗೆ ಕೊಲ್ಲೂರು ಶ್ರೀ ಮೂಕಾಂಬಿಕೆ ಸಿನಿಮಾ, ಜಸ್ಟ್ ಬಿಫೋರ್ ಚಿನ್ನಾರಿ ಮುತ್ತಾದ. ಕೊಲ್ಲೂರು ಶ್ರೀ ಮೂಕಾಂಬಿಕೆ ಸಿನಿಮಾದಲ್ಲಿ ಅವ್ರು ನನ್ನ ಒಂದು ಕಡೆ ಮೇಕಪ್ ಕರ್ಕೊಂಡೋದ್ರು, ರೇಣುಕಾ ಶರ್ಮಾ ನಿರ್ದೇಶಕರು. ಒಂದು ಆ ವಸ್ತ್ರ ಎಲ್ಲ ಹಾಕಿ ಬಾಲಶಂಕರಾಚಾರ್ಯರ ಒಂದು ಗೆಟಪ್ ಎಲ್ಲ ಮಾಡಿ ಕರ್ಕೊಂಡೋದ್ರು. ನೋಡಿದ ತಕ್ಷಣ ಬಂದ್ರಲ್ಲ ಶಂಕರಾಚಾರ್ಯ ಅಂದರು, ಅಂದರೆ ಹಿ ವಾಸ್ ಸೋ ಕನ್ವಿನ್ಸ್ಡ್. ಆದರೆ ಅದಾದ ನಂತರ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ಇವಾಗ ಕೊಲ್ಲೂರು ಶ್ರೀ ಮೂಕಾಂಬಿಕೆ ಅನ್ನೋದು ಅದೊಂದು ಮಿಥೊಲಾಜಿಕಲ್ ಸಿನಿಮಾ. ಅದರಲ್ಲಿ ಬರುವಂಥ ಮಾತು ಆಗ್ಬೋದು, ಅದರಲ್ಲಿ ಮಾಡುವಂಥ ಹಾವಭಾವ ಆಗ್ಬೋದು, ಇವೆಲ್ಲವೂ ಕೂಡ ಅದು ನನಗೆ ಭಾಳ ದೊಡ್ಡ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ರೇಣುಕಾ ಶರ್ಮಾ ಅಂಕಲ್ ಎಲ್ಲವನ್ನೂ ಎನ್ಯಾಕ್ಟ್ ಮಾಡಿ ತೋರಿಸ್ತಾ ಇದ್ರು. ಸೊ ಇದು ಹೀಗೆ ಮಾಡು, ಹಾಗೆ ಮಾಡು ಅಂತ. ಸೊ ಮಿನಿಟ್ ಟು ಮಿನಿಟ್ ಗೈಡ್ ಮಾಡ್ತಾಯಿದ್ರು. ಆ್ಯಂಡ್ ಬಹಳ ಕಲಿತಂಥ ಅನುಭವ ನನಗೆ. ಅಂಡ್ ಆಗಿನ ಕಾಲದಲ್ಲಿ ಪೌರಾಣಿಕ ಸಿನಿಮಾ ಅಂದರೆ ಅದ್ರ ಬ್ಯೂಟಿನೇ ಬೇರೆ ಇರ್ತಾ ಇತ್ತು. ವೆರಿ ಫೈನ್ ಟ್ಯೂನ್ ಲ್ಯಾಂಗ್ವೇಜ್ ಆಗಿರ್ಬೋದು, ಇಟ್ ವಾಸ್ ವೆರಿ ವೆಲ್ ಡಿಫೈನ್ಡ್. ಅಂದರೆ ಒಂದು ಪಾತ್ರ ಮಾಡ್ಬೇಕಾದ್ರೆ ಬರೀ ಒಬ್ಬ ಆ್ಯಕ್ಟರ್ ಮಾಡ್ತಿರಲ್ಲಿ ಶಂಕರಾಚಾರ್ಯ ಮಾತಾಡ್ತಾ ಇದ್ದಾರೆ, ಅವ್ರು ಯಾವ ಥರ ಮಾತಾಡಬೇಕು, ಅವ್ರಿಗೆ ಎಷ್ಟು ಟೈಮ್ ಕೊಡಬೇಕು, ಅಂದರೆ ಅಷ್ಟು ಸೂಕ್ಷ್ಮವಾಗಿ ನನ್ನ ಪಾಪ ನೋಡಿಕೊಂಡ್ರು, ಅಂದರೆ ಭಾಳ ಚೆನ್ನಾಗಿ ಪೋಷಣೆ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪ. ದ ಫಸ್ಟ್ ಟೈಮ್ ಯು ಅರ್ನ್ಡ್ ಮನಿ, ನಿಮ್ಮ ಮೊದಲ ಇನ್ಕಮ್? ನಾನು ಗ್ರ್ಯಾಜುಯೇಷನ್ ಮುಗಿಸ್ಕೊಂಡು ಬಾಂಬೆಗೆ ಬಂದೆ. ಆಮೇಲೆ ಎಡ್ಯುಮೀಡಿಯಾ ಅಂತ ಒಂದು ಕಂಪನಿ ಇದೆ. ಸೊ ಐ ವಾಸ್ ಇನ್ ಟು ಕಾಂಟೆಂಟ್ ರೈಟಿಂಗ್ ಆ್ಯಂಡ್ ಬಿಸ್ನೆಸ್ ಡೆವಲಪ್ಮೆಂಟ್. ಅವ್ರ ಸಲುವಾಗಿ ಒಂದು ಆ್ಯಸ್ ಅ ಫ್ರೆಷರ್ ಗ್ರ್ಯಾಜುಯೇಟ್ ಐ ವಾಸ್ ಗೆಟಿಂಗ್ ಪೇಡ್ 15,000. ಆಮೇಲೆ ಅದು ಟ್ಯಾಕ್ಸು ಇದು ಅದು ಎಲ್ಲ ಕಟ್ಟಾಗಿ ಐ ವಾಸ್ ಗೆಟಿಂಗ್ 12,000 13,000 ಇನ್ ಹ್ಯಾಂಡ್. ದಿಸ್ ವಾಸ್ 2015 ಎಂಡ್. ಓಕೆ. ಟು ಸಸ್ಟೈನ್ ಇನ್ ಸಿಟಿ ಲೈಕ್ ಬಾಂಬೆ, ಎಲ್ಲಿ ನಿಮ್ದು ರೆಂಟು ಅಷ್ಟಿರುತ್ತೆ. ಆಮೇಲೆ ನನಗೆ ಮನೆಯಿಂದ ದುಡ್ಡು ತೊಗೋಬಾರ್ದಿತ್ತು. ಸೊ ಇಟ್ಸ್ ಬ್ಯೂಟಿಫುಲ್. ಅಂದರೆ ನಾನು ಐ ರಿಮೆಂಬರ್ ನಾನು ರಿಕ್ಷಾದ 20 ರೂಪೀಸ್ ಸೇವ್ ಮಾಡೋಕ್ಕೂ ನಾನು ರಿಕ್ಷಾ ತೊಗೋತಾ ಇರಲಿಲ್ಲ. ಐ ಯೂಸ್ ಟು ಟೇಕ್ ದ ಬಸ್, ಬಿಕಾಸ್ ಬಸ್ಸಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಆಗ್ತಾಯಿತ್ತು. ಆ್ಯಂಡ್ ಐ ಯೂಸ್ ಟು ಟೇಕ್ ದ ಬಸ್. ಅಪ್ಪ ಅಂತ ಇದ್ರು, ನಾನು ಕಳಿಸ್ತೀನಿ ದುಡ್ಡು, ಇಟ್ಸ್ ಓಕೆ ಯೂಸ್ ಟು ಲೈಕ್ ನೋ ದಿಸ್ ಇಸ್ ಮೈ ಡೆಸಿಷನ್. ನಾನಿದು ಐ ಹ್ಯಾವ್ ಡಿಸೈಡೆಡ್ ನನಗೆ ಇದು ಕರಿಯರ್ ಪರ್ಸ್ಯೂ ಮಾಡಬೇಕು ಅಂತ, ನಾನು ಮಾಡ್ತೀನಿ, ಲೆಟ್ ಮೀ ಡೂ ಇಟ್ ಅಂತ. ಸೊ ನಾನು ಈಗ ವೆನ್ ಐ ಲುಕ್ ಬ್ಯಾಕ್ ನಂಗೆ ಅದೇ ಅನಿಸುತ್ತೆ. ಯಾವಾಗ ಈಗ ನನಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನೀನು ಎಲ್ಲಿಂದ ಎಲ್ಲಿ ಬಂದಿದ್ಯಾ ಅಂದರೆ ಸ್ಟ್ರಗಲ್ಸ್ ಎಲ್ಲ. ಅವಾಗ ನಂಗೆ ಅನಿಸುತ್ತೆ ಅದೆಲ್ಲ ಸ್ಟ್ರಗಲ್ಸ್ ಅಂತ ಅನಿಸ್ತಾ ಇರಲಿಲ್ಲ. ಯಾಕಂದರೆ ನಾವು ಇಷ್ಟು ಅದಂತೆಲ್ಲ ಮಂತ್ರ ಮುಗ್ದಾಗ್ಬಿಟ್ಟಿದ್ವಿ ಅದರಲ್ಲಿ, ದಟ್ ವಾಟ್ ಎವರ್ ವಿ ವರ್ ಡೂಯಿಂಗ್ ವಿ ವರ್ ಸೋ ಇನ್ ಟು ದ್ಯಾಟ್. ಓಕೆ, ಈಗ ಇಲ್ಲಿರಬೇಕು, ಈಗ ಈ ಹಾಡು ಆಡಬೇಕು, ಈಗ ಇದು ಸೀರಿಯಲ್ ಮಾಡಬೇಕು, ಇದು ಶೂಟ್ ಇದೆ.
ಸೊ ಐ ಥಿಂಕ್ ದಟ್ ಜರ್ನಿ ಹ್ಯಾಸ್ ಬೀನ್ ತುಂಬ ಸುಂದರವಾಗಿ ಅಂತ ನನಗೆ ಅನ್ಸುತ್ತೆ. ಆ್ಯಂಡ್ ನಂಗೆ ಏನೂ ರಿಗ್ರೆಟ್ಸ್ ಇಲ್ಲ. ಅಂದರೆ ನಾನು ಏನೇನು ಕಲ್ತ್ಕೊಂಡಿದ್ದೀನಿ, ನಂಗೆ ಸ್ವಲ್ಪ ಟೈಮ್ ತೊಗೊಂತು, ಈಗೂ ಟೈಮ್ ತೊಗೋತಾ ಇದೆ. ಬಟ್ ದ್ಯಾಟ್ ಈಸ್ ಬಿಕಾಸ್ ನಂದು ಫ್ಯಾಮಿಲಿಯಲ್ಲಿ ಐ ಡು ನಾಟ್ ಹ್ಯಾವ್ ಎನಿ ಗಾಡ್ ಫಾದರ್ ಹೂ ಇಸ್ ಲೈಕ್ ಓಕೆ ನೀನು ಪ್ರಾಜೆಕ್ಟಿಗೆ ಹೋಗು, ಈ ಪ್ರಾಜೆಕ್ಟಿಗೆ ಹೋಗು. ಆಲ್ ಬೈ ಮೈ ಸೆಲ್ಫ್ ಐ ಹ್ಯಾವ್ ಫಿಗರ್ಡ್ ಔಟ್. ಬಾಂಬೆಯಲ್ಲೂ ನಂಗೆ ಗೊತ್ತಿರಲಿಲ್ಲ ಪ್ರೊಡಕ್ಷನ್ ಹೌಸಸ್ ಇರುತ್ತೆ, ಅಲ್ಲಿ ನೀವು ಹೋಗಿ ನಿಮ್ಮ ಪ್ರೊಫೈಲ್ ಕಳಿಸ್ಬೇಕು, ಇಂಟ್ರೊಡಕ್ಷನ್ ವಿಡಿಯೋ ಕಳಿಸ್ಬೇಕು. So yeah, I have figured out it has taken me time, but I'm proud of where I have come so far, and I'm a good person, so I'm happy. ಮುಂದಿನ ಪ್ರಶ್ನೆ ವಿಜಯ ರಾಘವೇಂದ್ರ ಅವ್ರಿಗೆ, ನಿಮಗೆ ಈ ತರದೊಂದು ಟಾಪಿಕ್ ಅನ್ನ ನಿಮ್ಮ ಹತ್ರ ತಗೊಬಂದಾಗ, ಇಂತಹ ಒಂದು ಸ್ಕ್ರಿಪ್ಟ್ ಬಂದಾಗ ಏನ್ ಅನ್ಸ್ತು ನೋಡಿ? ವಾಟ್ ವಾಸ್ ದ ಫಸ್ಟ್ ಇಂಪ್ರೆಷನ್ ಆನ್ ದ ಸ್ಕ್ರಿಪ್ಟ್? ಏನಾಗುತ್ತೆ, ಗ್ರೇ ಗೇಮ್ಸ್ ಬಗ್ಗೆ ನಾವೆಲ್ಲ ಮಾತಾಡ್ತಿದ್ದೀವಲ್ಲ, ವಿ ಟಾಕ್ ಅಬೌಟ್ ಆನ್ಲೈನ್ ಗೇಮಿಂಗ್, ಒಂದು ಮೇಟಾವರ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದು ಆ ಸಿನಿಮಾಗೆ ಮೇಕಪ್ ಹಾಕಿದ್ದೀವಿ ಅಷ್ಟೇ. ಆದರೆ ಸಿನಿಮಾದ ಜೀವ ಏನಿದೆ, ಅವ್ರು ಗಂಗಾಧರ್ ಸರ್ ಬಂದು ಕತೆ ಹೇಳಿದಾಗ ನನ್ನ ಆ ಜೀವನ ಗಟ್ಟಿಗೆ ಹಿಡ್ಕೊಂಡೆ. ಅಂದರೆ ಇದ್ರ ಹಿಂದೆ ನಾವು ಏನು ಕತೆ ಹೇಳಕ್ಕೆ ಹೊರಟಿದ್ದೀವಿ, ಅಂದರೆ ಪ್ರತಿಯೊಬ್ಬರಿಗೆ ಒಂದು ಜೀವನ ಅನ್ನೋದಿರುತ್ತೆ, ಪ್ರತಿಯೊಬ್ಬರಿಗೂ ಅವ್ರು ಏನೇ ಕೆಲಸ ಮಾಡಿದ್ರೆ ಅದ್ರ ಹಿಂದೆ ಒಂದು ಕಾರಣ ಇರುತ್ತೆ. ಆ್ಯಂಡ್ ಬಿಲೀವ್ ಮೀ, ರಿಯಲ್ ಲೈಫಲ್ಲಿ ನಾವೇ ಹೇಳ್ತಿರ್ತಾರೆ, ನಾವು ಆ್ಯಕ್ಟರ್ಸು, ನಾರ್ಮಲ್ ಜನ, ಹಾಗೆ ಎವ್ರಿಬಡಿ ಈಸ್ ಈದರ್ ಅ ಟೆರಿಫಿಕ್ ಆ್ಯಕ್ಟರ್ ಆರ್ ಅ ಟೆರಿಬಲ್ ಆ್ಯಕ್ಟರ್. ಜೀವನ ನಮ್ಮ ಕೈಲಿ ಆ್ಯಕ್ಟ್ ಮಾಡಿಸುತ್ತೆ. ಸೊ ಆವಾಗ ನಾನೇನು ಮಾಡ್ತೀನಿ, ಏನೋ ಒಂದು ಕಡೆ ಕಷ್ಟ ಅನ್ನಿಸ್ದಾಗ, ದುಃಖ ಅನ್ನಿಸ್ದಾಗ ಅದನ್ನು ನಾನು ಮರೆಮಾಚ್ತೀನಿ, ಬೇರೆ ಒಂದು ಮುಖ ಹಾಕೋತೀನಿ ನಾನು. ಅಂದರೆ ಕೆಟ್ಟದು ಅಂತಲ್ಲ, ಮುಂದಕ್ಕೆ ಹೋಗಬೇಕು, ನನ್ನನ್ನು ನಾನು ಅಳಿಬೇಕೇ ಹೊರತು ಹೊರಗಡೆಯವ್ರು ನನ್ನನ್ನು ಅಳಿಬಾರ್ದು ಅನ್ನೋದು. ನನಗೆ ಈ ಎಲ್ಲ ವಿಚಾರಗಳು ನನಗೆ ಗ್ರೇ ಗೇಮ್ಸ್ ಕಥಾವಸ್ತುಲ್ಲಿ ಸಿಕ್ತು. ನನಗದು ಬಹಳ ಇಷ್ಟ ಆಗೋಯ್ತು. ಆಮೇಲೆ ಈ ಸಿನಿಮಾದಲ್ಲಿ ನಾನು ಮಾಡ್ತಿರೋದು ಕೂಡ ಒಂದು ಸೈಕ್ಯಾಟ್ರಿಸ್ಟ್ ಪಾತ್ರ, ಬಹಳ ಗಂಭೀರವಾಗಿರಬೇಕು, ಆಮೇಲೆ ತುಂಬಾ ಹಿಡಿತದಲ್ಲಿರಬೇಕು ಮಾತು ಅಂತೆಲ್ಲ ಗಂಗಾಧರ್ ಸರ್. ಸಾಕಷ್ಟು ಜನ ಡಾಕ್ಟರ್ಸ್ನ ಮೀಟ್ ಮಾಡಿದ್ದೀನಿ, ಅವ್ರ ಜೊತೆ ನಾನು ಒಂದು ಸಂಪರ್ಕ ಇದೆ. ಇನ್ಫ್ಯಾಕ್ಟ್ ನಮಗಿಂತ ಅವರ ಎನರ್ಜಿ ಲೆವೆಲ್ಸ್ ಹೈ ಇರುತ್ತೆ, ನಮಗಿಂತ ಏನು ಹೇಳ್ತೀವಿ, ಸೆನ್ಸ್ ಆಫ್ ಹ್ಯೂಮರ್ ಆಗಲಿ, ಬೋಲ್ಡಾಗಿ ಮಾತಾಡೋದಾಗಲಿ, ಈ ವೈಡ್ ಆ್ಯಕ್ಷನ್ಸ್ ಇವೆಲ್ಲ ಇರುತ್ತೆ. ಆದರೆ ಗಂಗಾಧರ್ ಸರ್ಗೆ ಈ ಪಾತ್ರ ನಾನು ಹೀಗೆ ಇರಬೇಕು ವಿಜಯ್ ಸರ್ ಅಂತ ಹೇಳಿದಾಗ ದೆನ್ ಐ ಹ್ಯಾಡ್ ಟು ಪ್ರಿಪೇರ್. ಸೊ ನನಗೆ ಇಷ್ಟ ಆಗಿದ್ದೇನಪ್ಪ ಅಂತ ಹೇಳಿದ್ರೆ, ಎಲ್ಲ ವಿಚಾರನೂ ಈ ಒಂದು ನ್ಯೂಕ್ಲಿಯಸ್ ಥರ ಮಾಡಿ ಮುಂದಕ್ಕೆ ತೊಗೊಂಡೋಗೋದಿದೆಯಲ್ಲ, ಆಡಿಯನ್ಸ್ನ ಜರ್ನಿ ಒಳಗೆ ಹಾಕ್ಕೊಳ್ಳೋದಿದೆಯಲ್ಲ, ನನಗೆ ಆ ವಿಚಾರ ನನ್ನ ಗ್ರೇ ಗೇಮ್ಸ್ ಕಥೆಯಲ್ಲಿ ಬಹಳ ಇಷ್ಟ ಆಯಿತು. ಸೊ ಹಾಗಾಗಿ ಗೇಮಿಂಗ್ ಅನ್ನೋದು, ಮೆಟಾವರ್ಸ್ ಅನ್ನೋದು, ಟೆಕ್ನಾಲಜಿ ಅನ್ನೋದು ಜೀವನಕ್ಕೆ ಪೂರಕವಾಗಿರಬೇಕು. ಅಂದರೆ ಟೆಕ್ನಾಲಜಿನ ನಾನು ಯೂಸ್ ಮಾಡಬೇಕು, ನನ್ನನ್ನು ಟೆಕ್ನಾಲಜಿ ಯೂಸ್ ಮಾಡಬಾರ್ದು. ಆ್ಯಂಡ್ ದ ಸೇಮ್ ಅಪ್ಲೈಸ್ ಟು ಎವ್ರಿಥಿಂಗ್ ಇನ್ ಲೈಫ್. ಇಟ್ ಕುಡ್ ಬಿ ಯುವರ್ ಹ್ಯಾಪಿನೆಸ್, ಇಟ್ ಕುಡ್ ಬಿ ಯುವರ್ ಸ್ಯಾಡ್ನೆಸ್, ಇಟ್ ಕುಡ್ ಬಿ ಯುವರ್ ಆ್ಯಂಗರ್. ಎಲ್ಲವನ್ನೂ ಕೂಡ ನಾನು ಬಳಸ್ಕೋಬೇಕೇ ಹೊರತು ನನ್ನನ್ನು ಯಾವುದೇ ವಸ್ತು ಬಳಸ್ಕೊಳ್ಳೋಕೆ ನಾನು ಅವಕಾಶ ಕೊಡ್ತೀನಿ. ವಿ ಶುಡ್ಂಟ್ ಲೆಟ್ ಇಟ್ ಕನ್ಸ್ಯೂಮ್ ಅಸ್. ಇತ್ತೀಚೆಗೆ ನಿಮ್ಮ ಸಿನಿಮಾ ಫಿಲ್ಮೋಗ್ರಫಿ ನೋಡ್ತಾ ಹೋದ್ರೆ ಆದಷ್ಟು ಇನ್ವೆಸ್ಟಿಗೇಟಿವ್ ಮೂವೀಸ್ ಅನ್ನ ಚೂಸ್ ಮಾಡ್ತಾ ಇದ್ದೀರಾ. ಇಸ್ ಇಟ್ ಅ ಕಾನ್ಶಿಯಸ್ ಡಿಸಿಷನ್ ಅಥವಾ ಇದು ಕೇವಲ ಒಂದು ಕೋಇನ್ಸಿಡೆನ್ಸಾ? No, I have not been given the luxury of choosing scripts. It is coming to him. Seriously, nange I have not been given that ಏನಂತಾರೆ, that luxury of okay, I'll do this script, I'll take this investigate. It's not that way. ಅಂದರೆ ಒಂದು ದಿಕ್ಕಲ್ಲಿ ಹೋಗ್ತಾ ಇದ್ದೆ, ಪ್ರಯತ್ನಗಳು ಮಾಡ್ತಾ ಇದ್ದೆ, ಆ ಪ್ರಯತ್ನಗಳು ಫಲಿಸ್ತಾ ಇರಲಿಲ್ಲ. ಹಾಗಂತ ನಾನು ಎಲ್ಲೂ ಒಂದು ಧೈರ್ಯ ಕಳ್ಕೊಳ್ಳಿಲ್ಲ. ಐ ಆಮ್ ವೆರಿ all my makers, all my producers and my directors are very kind. ಯಾಕಂದರೆ ಇಂಥದೇ ಪಾತ್ರ ಮಾಡ್ತೀನಿ ಅಂತ ನಾನು ಅಂಟ್ಕೊಂಡಿರಲಿಲ್ಲ. ಹ್ಯೂಮರ್ ಮಾಡಿದ್ದೆ, ಎಮೋಷನ್ ಮಾಡಿದ್ದೆ, ರೊಮ್ಯಾನ್ಸ್ ಮಾಡಿದ್ದೆ, ಆ್ಯಕ್ಷನ್ ಮಾಡಿದ್ದೆ, ಹಾರರ್ ಮಾಡಿದ್ದೆ, ಬ್ರೈನ್ಲೆಸ್ ಮಾಡಿದ್ದೆ. ಸೊ ಇವೆಲ್ಲವೂ ಮಾಡಿದ್ರಿಂದ ಇವ್ರ ಕೈಲಿ ಈ ಪಾತ್ರ ಮಾಡಿಸ್ಬೇಕು, ನಾನು ಇದನ್ನು ಇವ್ರ ಕೈಲಿ ಟ್ರೈ ಮಾಡಿಸ್ಬೇಕು ಅಂತ ಶುರುವಾಗಿದ್ದೆ. ಅದು ಒಂದು ಮಾಲ್ಗುಡಿ ಡೇಸ್ ಸಿನಿಮಾಯಿಂದ, ಅಥವಾ ಆಮೇಲೆ ಒಂದು ಶಿವಯೋಗಿ ಪುಟ್ಟಯ್ಯಜ್ಜ ಅಂತ ಒಂದು ಸಿನಿಮಾ ಮಾಡಿದ್ದೆ ಅಜ್ಜರ ಬಗ್ಗೆ. ಅದಾದಮೇಲೆ ನನಗೆ ನಿಜವಾದ ಒಂದು ತಿರುವನ್ನು ಕೊಟ್ಟಿದ್ದು ಸೀತಾರಾಮ್ ಬಿನೋಯ್ ಕೇಸ್ ನಂಬರ್ 18. ವಂಡರ್ಫುಲ್ ಮೂವಿ ಅಲ್ವಾ? ಸೊ ಅದು ನನಗೆ ಗೊತ್ತಿರಲಿಲ್ಲ ಹಾಗೆ ಮಾಡ್ಬೋದು ಅಂತ. ಸೊ ಆ ಪಾತ್ರ ನನಗೆ ಅವಕಾಶ ಕೊಟ್ಟ ಮೇಲೆ ಇದೇನಾಯ್ತು, ಎಲ್ಲರೂ ಸ್ವಲ್ಪ ಇದೇ ಥರ ಸಬ್ಜೆಕ್ಟ್ಗಳನ್ನ ತೊಗೊಂಡು ಬರೋದು ಎಲ್ಲ. ಆದರೆ ಅದೃಷ್ಟ ನನಗೊಂದು ಆಸೆ ಇತ್ತು. ನನ್ನದೊಂದು ಆ್ಯಸ್ ಅನ್ ಆ್ಯಕ್ಟರ್ ನಂದೊಂದು ಸ್ವಾರ್ಥ. ಪೊಲೀಸ್ ಕ್ಯಾರೆಕ್ಟರ್ ಮಾಡೋದು ಅಥವಾ ಒಂದು ಪೊಲೀಸ್ ಕ್ಯಾರೆಕ್ಟರ್ ಒಬ್ಬ ಆ್ಯಕ್ಟರ್ಗೆ ಸಿಕ್ಕಾಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಅಂದರೆ ನಾವು ನೋಡಿದ್ದೀವಿ, ಒಂದು ದೇವರಾಜ್ ಅಂಕಲ್ ನೋಡಿದ್ದೀವಿ, ಪ್ರಭಾಕರ್ ಅಂಕಲ್ ನೋಡಿದ್ದೀವಿ, ಸಾಯಿ ಕುಮಾರ್ ಸರ್ ನೋಡಿದ್ದೀವಿ, ಅಂಬರೀಷ್. ಅಂದರೆ ಎಲ್ಲರೂ ಕೂಡ ಆ ಪಾತ್ರ ಮಾಡಿದಾಗ ಈ ಪೊಲೀಸ್ ಪಾತ್ರ ಇವ್ರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನೋ ಹೆಸರನ್ನ ಮಾಡಿದ್ದಾರೆ. ಸೊ ಆ ಥರ ಒಂದು ಹೆಸರು ಮಾಡಬೇಕು ಅಂತ ಒಂದು ಸಣ್ಣ ಆಸೆ ನನಗೆ. ಆ್ಯಂಡ್ ನನ್ನ ಮೇನ್ ಇನ್ಸ್ಪಿರೇಷನ್ ಬಂದು ನಮ್ಮ ಮಾವ.
ಸೊ ಅವರ ಕಥೆಗಳನ್ನ ಕೇಳಿದ್ದೆ, ಅವರ ಅನುಭವ ಕೇಳಿದ್ದೆ. ಸೊ ಅದನ್ನು ಹೇಗಾದರೂ ಮಾಡಿ ನಾನು ಇನ್ಕಲ್ಕೇಟ್ ಮಾಡ್ಕೋಬೇಕು ಅನ್ನೋ ಉದ್ದೇಶ ನನಗಿತ್ತು. ಕಥೆಗಳು ಹಾಗೆ ಬರ್ತಾ ಇದ್ದಾವೆ. ಐ ಆಲ್ವೇಸ್ ಪ್ರಿಫರ್ ಗೋಯಿಂಗ್ ವಿತ್ ದ ಫ್ಲೋ. ಭಗವಂತ ಕೊಟ್ಟ ತೊಗೊಂಡು ಹೋಗ್ತಾ ಇರಬೇಕು. ನನಗೆ ಗೊತ್ತು ಅಂದಾಗ ಭಗವಂತ ಆಟ ಚೇಂಜ್ ಮಾಡ್ತಾನೆ. ಅದನ್ನು ಅನುಭವದಿಂದ ಹೇಳ್ತಾ ಇದ್ದೀನಿ. ವೆರಿ ವೆರಿ ಬ್ಯೂಟಿಫುಲಿ ಸೆಡ್. ವಿ ಆಲ್ ನೋ ಯು ವೆರಿ ಸ್ಪಿರಿಚುವಲ್. ನಿಮ್ಮ ಮೊದಲ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಿ, ಇಫ್ ಯು ವಾಂಟ್ ಟು ಟಾಕ್ ಅಬೌಟ್ ಇಟ್. ಐ ಲವ್ ಟು ಟಾಕ್ ಅಬೌಟ್ ಸ್ಪಿರಿಚುಯಾಲಿಟಿ. ನನಗೆ ಅದೊಂಥರ ನನಗೆ ಫ್ಯೂಯಲ್ ಇದ್ದಂಗೆ. ನನಗೆ ನಮ್ಮ ತಾಯಿ ಜೊತೆ ಯೋಗ ಕ್ಲಾಸ್ಗೆ ಹೋಗ್ತಾ ಇದ್ದೆ. ಅಲ್ಲಿ ಯೋಗ ಹೇಳ್ಕೊಡ್ಬೇಕಾದ್ರೆ ರಾಮಮೂರ್ತಿ ಸರ್ ಅಂತ ನಮ್ಮ ಯೋಗ ಗುರುಗಳು. ನನಗೆ ಇವತ್ತಿಗೂ ಕೂಡ ಅವ್ರು ಆಡಿದಂಥ ಮಾತುಗಳು, ಅವ್ರು ಹೇಳಿದ ರೀತಿ ಅವೆಲ್ಲವೂ ಕೂಡ ನನ್ನ ಜೀವನಕ್ಕೆ, ನನ್ನ ವ್ಯಕ್ತಿತ್ವಕ್ಕೆ ಅದು ತುಂಬಾ ಶಕ್ತಿ ಕೊಡುತ್ತೆ, ತುಂಬಾ ಎನರ್ಜಿ ಕೊಡುತ್ತೆ ನನಗೆ. ಅವರು ಆಮೇಲೆ ಇನ್ನೊಂದು, ನಾನು PUC ಇದ್ದಾಗ ನಮ್ಮ ತಂದೆ ನನ್ನ ಒಂದು NRI ಕ್ಯಾಂಪಿಗೆ ಕಳಿಸಿದ್ರು. ಆ ಕ್ಯಾಂಪಲ್ಲಿ ಐ ಥಿಂಕ್ ದಟ್ ಕ್ಯಾಂಪ್ ಇಸ್ ದ ಥಿಂಗ್ ದಟ್ ಮೇಡ್ ಮಿ ವಾಟ್ ಐ ಆಮ್ ಟುಡೇ. ಅಂದರೆ ಯೋಚನೆ ಮಾಡುವಂಥ, ಎಲ್ಲವನ್ನು ಅನಲೈಸ್ ಮಾಡುವಂಥ, ಎಲ್ಲವೂ ಅಂದರೆ ಎಲ್ಲರೂ ಅಲ್ಲ, ನನ್ನನ್ನು ನಾನು ಅನಲೈಸ್ ಮಾಡ್ಕೋಬೇಕಷ್ಟೇ. ನನ್ನ ಸುತ್ತಮುತ್ತ ಇರೋ ಎನರ್ಜೀಸ್ನ ನಾನು ಅನಲೈಸ್ ಮಾಡ್ಕೋಬೇಕು ಅನ್ನೋಷ್ಟು ಮಟ್ಟಿಗೆ ನನಗಲ್ಲಿ ವಿಚಾರಗಳನ್ನು ತಿಳ್ಕೊಳ್ಳೋಂಥ ಅವಕಾಶ ಆಯಿತು. ಆವಾಗ ಒಂದು ಟೂರ್ ಹೋದ್ವಿ, ಸೌತ್ ಇಂಡಿಯಾ ಟೂರ್ ಹೋದ್ವಿ. ಅಲ್ಲಿ ಬೇರೆ ಬೇರೆ ಜಾಗಗಳನ್ನ ನೋಡಿದ್ವಿ, ಬೇರೆ ಬೇರೆ ವಿಚಾರಗಳನ್ನ ತಿಳ್ಕೊಂಡ್ವಿ. ಟ್ರಾವೆಲ್ ಮಾಡಿದಾಗ ಶ್ರುತಿ ಹೇಳಿದಾಗೆ ಜನರನ್ನ ಅರ್ಥ ಮಾಡ್ಕೊಳ್ಳಲ್ಲ, ನಮ್ಮನ್ನು ನಾವು ಅರ್ಥ ಮಾಡ್ಕೋತೀವಿ. ಅಂಥ ಒಳ್ಳೆ ಅವಕಾಶ ಅದು. ಸೊ ಹಾಗಾಗಿ ಅದಾದಮೇಲೆ ನನಗೇ ಗೊತ್ತಿಲ್ಲದ ಹಾಗೆ ಅದೊಂದು ಸ್ಪಿರಿಚುಯಾಲಿಟಿ ಬಗ್ಗೆ ಒಂದು ಆಸೆ ಬೆಳ್ಕೊಳ್ತಾ ಹೋಯಿತು, ಒಂದು ಕುತೂಹಲ ಬೆಳ್ಕೊಳ್ತಾ ಹೋಯಿತು. ಅದೊಂಥರ ಒಳ್ಳೆ ಕುತೂಹಲ ಅಂತ ನನಗನ್ಸುತ್ತೆ. ಅದೇ ನನಗೆ ಒಂದು ಒಳ್ಳೆ ಬಿಸ್ನೆಸ್ ಮಾಡೋಕ್ಕೆ ಐಡಿಯಾ ಕೊಡ್ತು. ಏನು ಬಿಸ್ನೆಸ್ ಅಂತ ಎಲ್ಲ ಫ್ರೆಂಡ್ಸ್ ಕೇಳಿದ್ರೆ ರೇಗಿಸ್ತೀನಿ, ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳ್ತಿರ್ತೀನಿ. ದಟ್ಸ್ ದ ಬೆಸ್ಟ್ ಬಿಸ್ನೆಸ್ ಎನಿಬಡಿ ಕ್ಯಾನ್ ಡೂ ಆನ್ ಅರ್ತ್ ರೈಟ್ ನೌ ಅಂತ. ಯಾಕಂದರೆ ನನ್ನನ್ನು ನಾನು ಅರ್ಥ ಮಾಡ್ಕೋಬೇಕು. ಇನ್ನೊಬ್ಬರನ್ನ ನಾನು ಯಾವುದೇ ಕಾರಣಕ್ಕೂ ಅಳೆಯೋದಾಗಲಿ, ಅವ್ರ ಬಗ್ಗೆ ಯೋಚನೆ ಮಾಡೋದಾಗಲಿ, ಅವ್ರನ್ನ ಜಡ್ಜ್ ಮಾಡೋದಾಗಲಿ, ಅದು ನನ್ನ ಕೆಲಸ ಅಲ್ಲ. ಆ್ಯಂಡ್ ಇನ್ನೊಂದು ಭಾಳ ಸುಲಭವಾದ ವಿಚಾರ ನಾನು ಹೇಳ್ಬಿಡ್ತೀನಿ. ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಕೊಡಬೇಕಾಗಿರೋ ಕನಿಷ್ಠ ಗೌರವ, ಮಿನಿಮಮ್ ರೆಸ್ಪೆಕ್ಟ್ ಕೊಟ್ಟರೆ ಹಾಫ್ ಯುವರ್ ಲೈಫ್ಸ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್. ವಾವ್. ದೇರ್ ಇಸ್ ನಥಿಂಗ್ ಬಿಯಾಂಡ್ ದ್ಯಾಟ್. ಒಂದು ಸಣ್ಣ ಕಮ್ಯುನಿಕೇಷನ್, ಇವೆಲ್ಲ ನನಗೆ ಅರ್ಥ ಆಗಿದ್ದೆ. ಸ್ಪಿರಿಚುಯಾಲಿಟಿ ಒಂದು ಸಣ್ಣ ದಾರಿ ಮಾಡಿಕೊಡ್ತದೆ ನನಗೆ. ಯಾಕಂದರೆ ಅಷ್ಟು ವಿಚಾರ ಭಂಡಾರ ಇದೆ ನಮ್ಮ ಇತಿಹಾಸದಲ್ಲಿ ಆಗ್ಬೋದು. ಇವಾಗ ನಾವು ಏನೇನು ಮಿಥಾಲಜಿ ಪುರಾಣ ಅಂತ ಅನ್ಕೋತಿದ್ವಲ್ಲ, ಅದೆಲ್ಲ ಇಟ್ ಇಸ್ ಪ್ರೂವನ್ ಟು ಬಿ ಹಿಸ್ಟ್ರಿ. ನಾವು ಎಲ್ಲವೂ ನಡೆದಿದೆ, ಆದರೆ ವಿ ಹ್ಯಾವ್ ಟು ಸೀಕ್ ಅಷ್ಟೇ. ಅದನ್ನು ತಿಳ್ಕೊಳ್ಳೋಂಥ ಒಂದು ಪ್ರಯಾಸ ಮಾಡಬೇಕಷ್ಟೆ. ನೀವು ಸಿನಿಮಾ ರಂಗದಲ್ಲೇ ಬೆಳೆದಿದ್ದೀರಾ. ಈಗ ಒಂದು ಬೇರೆ ಬೇರೆ ನಿಮ್ಮ ಲೈಫಿನ ಬೇರೆ ಬೇರೆ ದಶಕಗಳನ್ನ ಬೇರೆ ಬೇರೆ ರೀತಿ ಚಿತ್ರರಂಗನ ನೋಡಿದ್ದೀರಾ. ಹೌ ಹ್ಯಾಸ್ ದ ಇಂಡಸ್ಟ್ರಿ ಚೇಂಜ್? ನೀವು ವೆನ್ ಯು ಸ್ಟಾರ್ಟೆಡ್ ಆಸ್ ಅ ಚೈಲ್ಡ್ ಆಕ್ಟರ್, ಅವಾಗ ಸಿನಿಮಾನ ಹೇಗೆ ಪರ್ಸ್ಯೂ ಮಾಡ್ತಾ ಇದ್ರು? ಈಗ ಏನ್ ಅನ್ಸುತ್ತೆ ವೆನ್ ಯು ಕಮ್ ಅಂಡ್ ವರ್ಕ್ ಆನ್ ಅ ಸೆಟ್? ಈಗ ಸಿನಿಮಾ ಪರ್ಸೆಪ್ಷನ್ ಹೇಗಿದೆ, ವರ್ಕ್ ಕಲ್ಚರ್ ಹೇಗಿದೆ? ಹೌ ಹ್ಯಾಸ್ ಕನ್ನಡ ಸಿನಿಮಾ ಚೇಂಜ್ಡ್ ಓವರ್ 4 decades? There is a huge change. There is a huge change. ಚಿನ್ನಾರಿ ಮುತ್ತ ಮಾಡಿದಾಗ ಸಿನಿಮಾ ಹೇಗಿತ್ತು, ಸಿನಿಮಾ ಮಾಡೋರು ಹೇಗಿದ್ರು, ಸಿನಿಮಾ ಮಾಡುವಂಥ ಉದ್ದೇಶಗಳು ಹೇಗಿದ್ವು, ಇವಾಗ ಮಾಡುವಂಥ ಏನಂತಾರೆ ಇನೆವಿಟಬಲ್. ಅದು ಇಟ್ ಈಸ್ ಇನೆವಿಟಬಲ್. ಯಾರನ್ನೂ ಬ್ಲೇಮ್ ಮಾಡೋ ಅಗತ್ಯ ಇಲ್ಲ. ಒಂದು ಟೆಕ್ನಾಲಜಿಕಲಿ ದೇರ್ ಆರ್ ಲೀಪ್ಸ್ ಆಫ್ ಅಡ್ವಾನ್ಸ್ಮೆಂಟ್. ಜೊತೆಗೆ ಇಟ್ ಕಮ್ಸ್ ವಿತ್ ಲಿಮಿಟೇಷನ್ಸ್. ಸೊ ಎಷ್ಟರ ಮಟ್ಟಿಗೆ ನಾವು ಅಡ್ವಾನ್ಸ್ ಆಗ್ತಾ ಹೋಗ್ತೀವಿ, ವಿ ಗೆಟ್ ಸಬ್ಸರ್ವಿಯೆಂಟ್ ಟು ದ ಟೆಕ್ನಾಲಜಿ ಅಂತ ನನಗನ್ಸುತ್ತೆ. ಅದಾದಮೇಲೆ ವ್ಯಕ್ತಿಗಳು ಕೂಡ ಅಷ್ಟೇ. ಸಿನಿಮಾನ ನೋಡೋ ರೀತಿ ಚೇಂಜ್ ಆಗುತ್ತೆ, ಆಡಿಯನ್ಸ್ ಸಿನಿಮಾ ನೋಡೋ ರೀತಿ ಚೇಂಜ್ ಆಗುತ್ತೆ. ಅಂದರೆ ಅವರು ಸಿನಿಮಾ ಕಥೆ ನೋಡೋದಲ್ಲ, ಸಿನಿಮಾ ಇಂಡಸ್ಟ್ರಿ ನೋಡೋ ರೀತಿ ಚೇಂಜ್ ಆಗುತ್ತೆ. ವಿ ಆರ್ ಸೋ ಅಪ್ರೋಚಬಲ್ ನೌ. The perception of the industry and industry people. It's very easy for them. Everything is very easy because you are available at the tip of their fingers. ಅವರೇನು ಮುಗಿಬಿದ್ದು ಶಿಳ್ಳೋ ಜರ್ನಿ ಮಾಡ್ಕೊಂಬಂದು ನಮ್ಮನ್ನ ನೋಡಿ ಏನೋ ಹೇಳಬೇಕಾಗಿಲ್ಲ. ಯಾವುದೋ ಪೋಸ್ಟ್ ಹಾಕಿರ್ತೀನಿ ಇನ್ಸ್ಟಾಗ್ರಾಮ್, ಅದು ನೋಡಿ ಏನೋ ರಪ್ ಅಂತ ಹಾಕಿರ್ತಾನೆ, ಅದ್ರಲ್ಲಿ ಇಷ್ಟ ಬಂದಂಗೆ ಹಾಕಿರ್ತಾರೆ ಅದರಲ್ಲಿ. ಅದು ಅಂದರೆ ನಾನು ಹೇಳ್ತಿರೋ 90% ಆಫ್ ದ ಪೀಪಲ್ ಆರ್ ವೆರಿ ಸಪೋರ್ಟಿವ್. 90% ಆಫ್ ದ ಪೀಪಲ್ ಆರ್ ವೆರಿ ಸಪೋರ್ಟಿವ್. ಉಳಿದ 10% ಏನಾಗುತ್ತೆ, ಐ ಡೋಂಟ್ ವಾಂಟ್ ಟು ಟಾಕ್ ಅಗೇನ್ಸ್ಟ್ ದೆಮ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ಟಾಕ್ ಆನ್ ಬಿಹಾಫ್ ಆಫ್ ದೆಮ್. ಬೇಸಿಕಲಿ ನನ್ನ ಕೆಲಸ ನಾನು ಮಾಡಿದ್ದೀನಿ, ಅವ್ರನ್ನ ಗೌರವದಿಂದ ಕಾಣ್ತಾ ಇದ್ದೀನಿ. ಅದೇ ಗೌರವ ನಾನು ನಿರೀಕ್ಷೆ ಮಾಡೋದಿಲ್ಲ.
ಅಟ್ಲೀಸ್ಟ್ ಯಾರಿಗಾರ ಇವಾಗ ಅನುಭವಿಸ್ತಾರೆ ಅಂತ ಕೆಲವು ವಿಚಾರಗಳು, ಇಟ್ ಕುಡ್ ಬಿ ದೀಸ್ ಫೇಕ್ ಆರ್ ಡೀಪ್ ಫೇಕ್ ಥಿಂಗ್ಸ್ ದಟ್ ಆರ್ ಹ್ಯಾಪ್ನಿಂಗ್, ಅದನ್ನ ಭಾಳ ಸುಲಭ ಅಂತ ಅನ್ಕೊಂಡ್ಬಿಟ್ಟಿರೋ. ಅದಕ್ಕೆ ಹೇಳಿದ್ದು ಆ ಚೇಂಜ್ ಓವರ್ ಇದೆಲ್ಲ ಇಂಡಸ್ಟ್ರಿಲಿ. ಮುಂಚೆ ಒಬ್ಬ ನಟನೋ ಅಥವಾ ಒಬ್ಬ ನಟಿನೋ ನೋಡಕ್ಕೆ ಬರ್ಬೇಕಾದ್ರೆ ಅಷ್ಟು ಖುಷಿಯಿಂದ ಬರ್ತಾಯಿದ್ರು, ಅಷ್ಟು ಏನು ಹೇಳ್ತೀವಿ ಗೌರವದಿಂದ ಬರ್ತಾಯಿದ್ರು. ಇವಾಗ ಅದಿಲ್ಲ. ಇವಾಗ ಆ ಗೌರವನ ಕಮೆಂಟ್ ಮಾಡಿದಾಗ ಆ ವ್ಯಕ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಕಡೆ, ನಾನು ಕಮೆಂಟ್ ಮಾಡಿದರೆ ನನಗೆ ಈ ಥರ ಒಂದು ರಿಪ್ಲೈ ಬರಬೇಕು ಅನ್ನೋ ಥರ. ಯಾಕಂದರೆ ಇಟ್ ಈಸ್ ಸೊ ಅಪ್ರೋಚಬಲ್. ನಾನು ಹೇಳೋದು, ನಾನು ತುಂಬ ನನಗೆ ಮರ್ಯಾದೆ ಕೊಟ್ಟು ಮಾತಾಡಿ ಅಂತೆಲ್ಲ ಕೇಳಕ್ಕೆ ನಾನು ಯಾವನೂ ಅಲ್ಲ, ಬಟ್ ನನ್ನ ಜಾಗ ನನಗೆ ಗೊತ್ತು ಅಲ್ವಾ. ಸೊ ಹಾಗಾಗಿ ಅವ್ರಿಗೆ ನಾನು ಕೇಳೋದು ಇಷ್ಟೇ, ಹರ್ಟ್ ಮಾಡಬೇಡಿ, ಟ್ರೈ ಟು ಬಿ ಅ ಲಿಟಲ್ ಸೆನ್ಸಿಟಿವ್. ನಾನೊಬ್ಬ ಆ್ಯಕ್ಟರ್ ಆಗಿರ್ಬೋದು, ಶ್ರುತಿಯೊಬ್ಬರು ಆ್ಯಕ್ಟರ್ ಆಗಿರ್ಬೋದು, ಆದರೆ ವಿ ಹ್ಯಾವ್ ಅವರ್ ಓನ್ ಸೋಲ್ಸ್ ಅಲ್ವಾ. ನಮಗೆ ಒಂದು ಜೀವನ ಅನ್ನೋದಿರುತ್ತೆ. ಯಾವುದೋ ಒಂದು ಹೆಸರನ್ನ ಗಳಿಸಿರ್ತೀವಿ, ಸುಮ್ಮನೆ ಹಾಗೆ ಬಂದಿಲ್ಲ. ಸೊ ಬೇರೆ ಯಾವುದೇ ಒಬ್ಬ ಕಲಾವಿದೆ, ಒಬ್ಬ ನಟಿಗೆ ಏನಾರು ಹಾಕೋಕ್ಕೆ ಮುಂಚೆ ಒಂದು ಸಣ್ಣ ಯೋಚನೆ ಮಾಡಿ, ಇದು ಹಾಕಿದ್ರೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರುತ್ತಿದ್ದು, ಏನಾಗುತ್ತೆ ಅಂತ. ಸೊ ವಾಟ್ ಡ್ರೈವ್ಸ್ ವಿಜಯ್ ರಾಘವೇಂದ್ರ? ಬೆಳಗ್ಗೆ ಎದ್ದಾಗ ವಾಟ್ ಇಸ್ ದಟ್ ಒನ್ ಥಿಂಗ್ ದಟ್ ಗೆಟ್ಸ್ ಯು ಔಟ್ ಆಫ್ ಬೆಡ್? ನನಗೆ ನೆನಪಿರೋ ಅಷ್ಟು, ನನಗೆ ನಿನಗಾಗಿ ಮಾಡಿದಾಗ್ಲಿಂದ ಹಿಡಿದು, ಯಾಕೆ ನಾನು ಇವತ್ತಿಗೂ ಅದನ್ನು ಬಹಳ ಮುಕ್ತವಾಗಿ ಹೇಳ್ಕೊತೀನಿ. ಅದ್ರ ಬಗ್ಗೆ ನಾನು ಒಂದು ಸಣ್ಣ ಹಿಂಜರಿಕೆ ಕೂಡ ನನಗಿಲ್ಲ. ಇವತ್ತಿಗೂ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ, ನನ್ನ ಕೆಲಸದ ಮುಖಾಂತರ ಉಸಿರಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದ ಕಾರಣ ನಿನಗಾಗಿ ಕೊಟ್ಟಂಥ ಯಶಸ್ಸು. ಸೊ ನಿನಗಾಗಿ ಕೊಟ್ಟಾಗ ಕೂಡ ನನಗೆ ಯಾರು ಪ್ರಶ್ನೆ ಕೇಳಿದಾಗ, ಪ್ರೆಸ್ ಇಂಟರ್ವ್ಯೂ ಎಲ್ಲ ಮಾಡಿದಾಗ ಅದೇನು ಅನಿಸ್ತೋ ಗೊತ್ತಿಲ್ಲ, ನಾನು ಹೇಳ್ಕೊಂಡು ಬಂದಿದ್ದು ನಿಮಗೇನು ಆಗೋಕ್ಕೆ ಆಸೆ, ನಿಮಗೆ ಸ್ಟಾರ್ ಆಗೋಕ್ಕೆ ಇಷ್ಟನಾ, ನಿಮಗೆ ಆ್ಯಕ್ಷನ್ ಸ್ಟಾರ್ ಆಗೋಕ್ಕೆ ಇಷ್ಟನಾ, ಇದೊಂದು ಇಷ್ಟ ಇಲ್ಲ ಸರ್, ನನಗೆ ಒಬ್ಬ ಒಳ್ಳೆ ಮನುಷ್ಯ ಆಗೋಕ್ಕೆ ಇಷ್ಟ ಅಂತಲೇ ಹೇಳ್ಕೊಂಡು ಬಂದೆ. ಆದರೂ ತುಂಬ ಮುಂಚೆನೇ ಭಾಳ ಆಳವಾಗಿ ಮನಸ್ಸಲ್ಲಿ ಅಂದ್ಕೊಂಬಿಟ್ಟೆ. ನಾನು ಒಬ್ಬ ಒಳ್ಳೆ ನಟ ಆಗಬೇಕು, ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಬೇಕು, ಇಂಥದೇ ಪಾತ್ರ ಅಂತ ನಾನು ಸೀಮಿತ ಆಗಬಾರ್ದು. ಸೊ ನಾನು ಒಬ್ಬ ಒಳ್ಳೆ ನಟ ಆಗಬೇಕು, ಅದಕ್ಕೆಲ್ಲ ಮೀರಿ ಒಬ್ಬ ಒಳ್ಳೆ ಮನುಷ್ಯ ಆಗಬೇಕು ಅಂತ. ಒಳ್ಳೆ ಮನುಷ್ಯ ಯಾರಿಗೆ ತಾನೇ ಇಷ್ಟ ಆಗಲ್ಲ? ಆತ ಏನೇ ಮಾಡಲಿ, ಒಂದು ಒಳ್ಳೆ ಮಾತು ಎಲ್ಲೋ ರೀಸೆಂಟಾಗಿ ಕೇಳಿದೆ, ಯಾವುದೋ ಎಷ್ಟು ಒಳ್ಳೆತನನ ಎಷ್ಟು ಮಟ್ಟಿಗೆ ರೂಢಿಸ್ಕೋಬೇಕು, ಎಷ್ಟು ಮಟ್ಟಿಗೆ ಬೆಳಿಬೇಕು ಅಂದರೆ, ಅಕಸ್ಮಾತ್ ನನ್ನಿಂದ ತಪ್ಪಾಯ್ತಾ ಆವಾಗ ವಿಜಯ್ ರಾಘವೇಂದ್ರ ತಪ್ಪು ಮಾಡ್ದ ಅಂತ ಹೇಳೋದ್ರ ಬದಲು ಅವನ ಪರಿಸ್ಥಿತಿ ಸರಿ ಇರಲಿಲ್ಲ ಪಾಪ ಅಂತ ಪರಿಸ್ಥಿತಿನ ಬ್ಲೇಮ್ ಮಾಡ್ತಾರೆ. ಸೊ ಆವಾಗ ಅಂಥ ಒಂದು ಆ ಸ್ಪೇಸಲ್ಲಿ ನಾವಿದ್ದಾಗ ಯಾವುದೇ ಕಾರಣಕ್ಕೂ ನಮ್ಮ ಕೈನ ಜನ ಹಿಡಿತಾರೆ. ಸೊ ನಾನು ಇವತ್ತು ನೀವು ಹೇಳಿದ್ರಲ್ಲ, ಆ ಕನ್ಸಿಸ್ಟೆನ್ಸಿ ಹೇಗೆ ಅಂತ ಅಂದರೆ, ಇಟ್ ಈಸ್ ನಾಟ್ ಮೀ, ಅದು ನಾನು ಮಾಡಿರೋದಲ್ಲ. ನನಗೋಸ್ಕರ ನನ್ನ ಕೈ ಹಿಡಿದಿರುವಂಥ ನನ್ನ ನಿರ್ಮಾಪಕರು, ನನ್ನ ನಿರ್ದೇಶಕರು ಯಾವ್ದಾರ ಒಂದು ಹಂತದಲ್ಲಿ ಹೇಗಪ್ಪ ನಾನು ಮುಂದಿನ ತಿಂಗಳು ಅನ್ನೋ ಪರಿಸ್ಥಿತಿಲೂ ಇದ್ದೀನಿ. ನಾನು ಏನು ಮಾಡೋದು ಇವಾಗ ಅನ್ನೋ ಥರ ಇದ್ದಾಗಲೂ ಕೂಡ ಆವಾಗ ಯಾರೋ ಒಬ್ಬರು ಬರ್ತಾರೆ, ಇದು ಫೋನ್ ಮಾಡ್ತಾರೆ, ಒಂದು ಸಿನಿಮಾ ಮಾಡ್ತೀವಿ, ಮಾಡೋಣ ಸರ್, ದಯವಿಟ್ಟು ಮಾಡೋಣ. ಆವಾಗ ಅವ್ರು ಹೇಳ್ತಾರೆ, ಸರ್ ಇವತ್ತು ನಾವು ನಿಮ್ಮ ಹತ್ರ ಬಂದಿರೋದು ನಿಮ್ಮ ಶ್ರದ್ಧೆ, ಕೆಲಸದ ಮೇಲೆ ನಿಮಗಿರೋ ಗೌರವ, ಜೊತೆಗಿರೋರ ಬಗ್ಗೆ ನಿಮಗಿರುವಂಥ ಒಂದು ಕಾಳಜಿ, ಇವೆಲ್ಲ ನಮಗೆ ಇಷ್ಟ ಅಂತ. ಅವಾಗೇನಾಗುತ್ತೆ, ನಾನು ಸೀದಾ ನಮ್ಮ ತಂದೆಗೆ ಥ್ಯಾಂಕ್ಸ್ ಹೇಳ್ತೀನಿ, ನಮ್ಮ ತಾಯಿಗೆ ಥ್ಯಾಂಕ್ಸ್ ಹೇಳ್ತೀನಿ, ನನ್ನ ಆ ರೀತಿ ಬೆಳೆಸಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಸೊ ಇಟ್ ಇಸ್ ನಾಟ್ ಮೀ. ಒಬ್ಬ ಒಳ್ಳೆ ಮನುಷ್ಯ ಆಗೋದಕ್ಕೆ ಏನೇನು ತಯಾರಿ ಬೇಕು ಅಂತ ಯಾರು ಕೇಳಿಬಿಟ್ರೆ ನಾನೊಂದು ತಬ್ಬಿಬ್ಬಾಗ್ಬಿಡ್ತೀನಿ. ಏನು ಒಳ್ಳೆ ಮನುಷ್ಯ ಆಗೋಕ್ಕೆ ಏನು ತಯಾರಿ ಮಾಡೋಕ್ಕಾಗುತ್ತೆ? ಯಾವುದು ಒಳ್ಳೇದು ಯಾವ್ದು ಕೆಟ್ಟದನ್ನ ವಿವೇಚನೆ ನಮಗಿರುತ್ತಲ್ವ. ಸೊ ಅದನ್ನು ನೋಡ್ಕೊಂಡು ಹೋಗಿ ಸಾಕು. ಅದು ಎಲ್ಲದಕ್ಕೂ ಒಂದೇ ಮಂತ್ರಮ್ಮ, ನಾನು ಇನ್ನೊಬ್ಬರನ್ನು ಕೊಡಬೇಕಾಗಿರೋ ಕನಿಷ್ಠ ಗೌರವ ಕೊಟ್ಟಾಗ ಎಲ್ಲವೂ ಸರಿ ಹೋಗುತ್ತೆ. ಸೊ ಅದೇ ನನಗೆ ಇವತ್ತು ಕೆಲಸ ಕೊಡ್ತಿದೆ, ಅದೇ ನನಗೆ ಇವತ್ತು ಒಳ್ಳೆ ಸ್ನೇಹಿತರನ್ನು ಕೊಡ್ತಾ ಇದೆ, ಒಳ್ಳೆ ಸಂಪರ್ಕ ಕೊಡ್ತಾ ಇದೆ. ಅದರಲ್ಲಿ ಆ ವಿಚಾರದಲ್ಲಿ ನಾನು ಸ್ವಲ್ಪ ಸ್ವಾರ್ಥಿನೇ. ಅಂದರೆ ಅದು ಎಷ್ಟು ಸಿಕ್ಕಿದ್ರೂ ನನಗೆ ಸಮಾಧಾನ ಆಗೋದಿಲ್ಲ. ಯಾಕೆ ಅಂದರೆ ಅದು ಇಟ್ ಮೈಟ್ ಸೌಂಡ್ ವೆರಿ ಡೀಪ್, ಬಟ್ ಅದೊಂಥರ ನನ್ನ ಆತ್ಮಕ್ಕೆ ಫೀಡಿಂಗ್ ಅಂತ ಹೇಳ್ತೀನಿ. ಸೊ ಐ ಆಮ್ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ವಂಡರ್ಫುಲ್. ವಿಜಯ್ ಅಂಡ್ ಶ್ರುತಿ, ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ಎಕ್ಸ್ಪೀರಿಯನ್ಸಸ್. ಗ್ರೇ ಗೇಮ್ ಸಿನಿಮಾ ಇದೇ May 10ಕ್ಕೆ ರಿಲೀಸ್ ಆಗ್ತಾ ಇದೆ. Please catch it in your nearest theaters. Thank you for the opportunity. Thank you.